ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನನ್ನ ಮಹದಾಸೆ ಇದ್ದಿದ್ದು ಅಂದ್ರೆ ಹೌಸ್ ವೈಫ್ ಆಗ್ಬೇಕು ಅಂತ. ಲಾ ಮಾಡ್ಬೇಕಿತ್ತು ಅಥವಾ IAS ಮಾಡ್ಬೇಕಿತ್ತು, ನಂಗೆ ಬಹಳ ಇಷ್ಟ ಇತ್ತು. ನಮ್ ತಂದೆ ಆಟೋ ಓಡಿಸ್ತಿದ್ರು. ಸರ್ವೈವಲ್ ಅಂತ ಬಂದಾಗ ನಿಮಗೆ ಮಹತ್ವಾಕಾಂಕ್ಷೆ ಸತ್ತೋಗ್ಬಿಡುತ್ತೆ. ಬದುಕೋದ್ ದೊಡ್ಡದು. ನನಗೆ ಲೆಕ್ಕ ಎಲ್ಲ ಇದ್ದಿದ್ದು ಸಂಬಳ ಎಷ್ಟು ಬರುತ್ತೆ ಅಂದ್ರೆ ಒಂದೇ. ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ ಅಂದ್ರೆ ನಮ್ ತಂದೆ ನನಗೆ ಬಿರಿಯಾನಿ ಬೇಯಿಸಿ ಹಾಕ್ತಿದ್ರು. ಕೊನೆಗೆ ನೋಟಿಸ್ ಬೋರ್ಡಿಗೆ ಹಾಕಿ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಕೂರ್ಸಲ್ಲ ಅನ್ನೋವರೆಗೂ ಪುಷ್ ಮಾಡೋ ಹಾಗಿರ್ತಿತ್ತು ಯೂಶಲಿ. ಬಿಕಾಸ್ ಆಫ್ ಫಿನಾನ್ಷಿಯಲ್ ಇಶ್ಯೂಸ್ ನೋಡಿ, ಕೆಲವೊಂದ್ಸಲ ಲೈಫ್ ತುಂಬಾ ಬೇಗ ನಿಮ್ಮನ್ನ ದೊಡ್ಡವ್ರು ಮಾಡ್ಬಿಡುತ್ತೆ. ನಮ್ಗೆ ಒಂದೊಂದ್ಸಲ ಅನ್ಸುತ್ತೆ ನಾನೇ ನ್ಯೂಸ್ ಆಂಕರ್ ಆಗಿರೋದು ಅಂತ. ಯಾಕಂದ್ರೆ ಚಿಕ್ಕ ಹುಡುಗಿರಿದ್ದಾಗ ನಮಗೆ ನ್ಯೂಸ್ ನೋಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ನಮ್ಮ ಇವತ್ತಿನ ಅತಿಥಿ. ಸ್ನೇಹಿತರೆ, ನಿಮಗೆ ಸುವರ್ಣ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸುವರ್ಣ ಚಾನಲ್ನಲ್ಲಿ ಭಾವನಾ ನಾಗಯ್ಯ ಅಂತ ಹೇಳಿ ಒಬ್ಬರು ನ್ಯೂಸ್ ರೀಡರ್ ಅಥವಾ ಆ್ಯಂಕರ್ ಇದ್ದಾರೆ. ತುಂಬ ಚೆನ್ನಾಗಿ ಅವರು ನ್ಯೂಸ್ ಓದ್ತಾರೆ. ಕಳೆದ 15 ವರ್ಷಗಳಿಂದ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ತುಂಬ ಫೇಮಸ್ ಅವರು. ಸೊ ಒಬ್ಬ TV ರಿಪೋರ್ಟರ್ ಅಥವಾ ನ್ಯೂಸ್ ಆ್ಯಂಕರ್, ವಾರ್ತಾ ವಾಚಕರ ಬದುಕು ಹೇಗಿರುತ್ತೆ ನೋಡೋಣ. ಸ್ವಾಗತ ನಿಮಗೆ ವಿಶೇಷವಾದ ಸಂದರ್ಶನಕ್ಕೆ. ಬನ್ನಿ ಒಳಗಡೆ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ ಪರಮೇಶ್ವರೇ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ನಾನು ಕಲಾ ಮಾಧ್ಯಮದ ವೀಕ್ಷಕಳು. ನಿಮ್ಮ ಎವ್ರಿ ಸೆಗ್ಮೆಂಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ನಿಮ್ಮ ಫಾಲೋವರ್ಸ್ ಕೂಡ ಇನ್ನಷ್ಟು ಹೆಚ್ಚಾಗಲಿ, ನಿಮಗೆ ಇನ್ನಷ್ಟು ಖ್ಯಾತಿ ಸಿಗಲಿ ಅಂತ ಫಸ್ಟಿಗೆ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಫಸ್ಟಿಗೆ ಥ್ಯಾಂಕ್ ಯು ನನ್ನ ಇಂಟರ್ವ್ಯೂನು ತಗೊಳ್ತಾ ಇರೋದಕ್ಕೆ. ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಇದರಲ್ಲಿ ಅತಿಶಯೋಕ್ತಿ ಅಂತೆಲ್ಲ ಏನೂ ಇಲ್ಲ. 15 ವರ್ಷ ಮುಗ್ದಿದೆ ಸುವರ್ಣದಲ್ಲಿ. 16ನೇ ವರ್ಷ ಇವಾಗ ನಡೀತಾ ಇರೋದು. ಇನ್ ಒನ್ ಚಾನೆಲ್. ಇನ್ ಒನ್ ಚಾನಲಲ್ಲೇ. ಸೊ ಇಟ್ ಈಸ್ ಆಲ್ ಅಬೌಟ್ ವರ್ಕ್. ಇವಾಗ ಎವ್ರಿ ಡೇ ನಾವು ಉಸಿರಾಡೋದೇ ಸುದ್ದಿ ಅಂತ ಹೇಳಿದಾಗ ಐ ಥಿಂಕ್ ಅದು ಹಾಗೆ ಎವ್ರಿ ಡೇ ನಾವು ಅದನ್ನೇ ಓದ್ತಿರ್ತೀವಿ, ಸುದ್ದಿಗಳು ತಿಳ್ಕೊಳ್ತಾ ಇರ್ತೀವಿ. ನಮಗೆ ಕಂಟೆಂಟ್ ರೆಡಿ ಇದ್ದಾಗ ಅಥವಾ ಕಂಟೆಂಟ್ ಬಗ್ಗೆ ಕ್ಲಾರಿಟಿ ಇದ್ದಾಗ ಐ ಡೋಂಟ್ ಥಿಂಕ್ ಅದರಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ಹಿಚ್ಕಿಚ್ಚೇನೋ ಆಗುತ್ತೆ, ಮತ್ತೊಂದು ಮಗದೊಂದು ಇರುತ್ತೆ ಅಂತ. ಪೂರ್ವಾಗ್ರಹ ಒಂದಿರಬಾರ್ದು ಅಷ್ಟೇ. ಪೂರ್ವಾಗ್ರಹ ಒಂದಿಲ್ಲ ಅಂತ ಹೇಳಿದ್ರೆ ಇವಾಗ ತಪ್ಪನ್ನ ತಪ್ಪು, ಸರಿನಾ ಸರಿ ಅಂತ ಹೇಳೋದ್ರಲ್ಲಿ ಎಂಥ ಸಮಸ್ಯೆ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಚಾನಲ್ನ ಡಿಗ್ನಿಟಿನೂ ಅದರಲ್ಲಿ ಇರುತ್ತೆ. ಅಂದರೆ ಚಾನಲ್ ನಮ್ಮನ್ನು ಹೆಂಗೆ ತೊಗೊಂಡು ಹೋಗುತ್ತೆ ಅಂತ, ಅದು ನಮ್ಮನ್ನು ಹೆಂಗೆ ಮಾರ್ಗದರ್ಶನ ಮಾಡುತ್ತೆ ಅಂತ. ನನ್ನ ಪ್ರಕಾರ ಕ್ರೆಡಿಟ್ ಎಲ್ಲ ನಮ್ಮ ಚಾನಲಿಗೆ ಹೋಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ 15 ವರ್ಷಗಳ ಜರ್ನಿ ಕಂಪ್ಲೀಟ್ ಮಾಡಿದ್ದೀನಿ. ಕಲ್ತಿದ್ದೆಲ್ಲ ಇಲ್ಲಿಂದಾನೆ. ಸೊ ಚಾನಲ್ ತೊಗೊಂಡು ಹೋಗ್ತಾ ಇದೆ, ನಾವು ಹೋಗ್ತಿದ್ದೀವಿ. ಓಕೆ, ಯಾರು ಭಾವನಾ ಅವರು ಮೂಲ? ಓಕೆ, ಭಾವನಾ ಒಬ್ಬ ಸಾಮಾನ್ಯ ಹೆಣ್ಣುಮಗಳು. ತೀರಾ ಲೈಮ್ ಲೈಟು ಈ ಥರ ನೀವೊಬ್ಬರು ಬಂದು ನಮ್ಗೆ ಇಂಟರ್ವ್ಯೂ ಮಾಡ್ತೀರಿ, ಯಾರೋ ನಮ್ಮ ಜೊತೆ ಒಂದು ಸೆಲ್ಫಿ ತೆಗೆಸ್ಕೊಳ್ಬಹುದು ಮುಂದಿನ ದಿನದಲ್ಲಿ, ಹಿಂಗಿದ್ದೆಲ್ಲ ಏನೋ ಕನಸುಗಳನ್ನ ಕಾಣದೇ ಇದ್ದಿದ್ದು ಹುಡುಗಿ. ಒಂದು ನನ್ನ ಮಹದಾಸೆ ಇದ್ದಿದ್ದು ಅಂದರೆ ಹೌಸ್ ವೈಫ್ ಆಗಬೇಕು ಅಂತ. ಎಂತ ಕನಸು? ಅದನ್ನು ಬಿಟ್ಟರೆ ಕುಟುಂಬಕ್ಕೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಬೇಕು. ಇವೆರಡೇ ಇದ್ದಿದ್ದು. ನಮಗೆ ಮೀಡಿಯಾ ಅಂದರೆ ಗೊತ್ತಿರಲಿಲ್ಲ, ಸಿನಿಮಾ ಫೀಲ್ಡ್ ಅಂದರೆ ಗೊತ್ತಿರಲಿಲ್ಲ. ನಾನು ತುಂಬ ಕನ್ಸರ್ವೇಟಿವ್ ವಾತಾವರಣದಲ್ಲಿ ಬಂದವಳು. ಕನ್ಸರ್ವೇಟಿವ್ ಅಂತ ಹೇಳಿದ್ರೆ ತುಂಬ ಅಂತಲ್ಲ, ಬಟ್ ನಂದೇ ಒಂದು ಸಣ್ಣ ಪ್ರಪಂಚ ಇತ್ತು ಅಷ್ಟೇ. ತೀರಾ ಮಹತ್ವಾಕಾಂಕ್ಷೆ ಇಲ್ದಿದ್ದವಳು ನಾನು. ಕೆಲವರೆಲ್ಲ ಹೆಂಗೆ ನನ್ನ ಸುತ್ತಾನೆ ಬಹಳಷ್ಟು ಜನ ಇದ್ದಾರೆ, ಅವರು ಹುಟ್ಟುತ್ತಾನೆ ನಾನೊಬ್ಬ ರಿಪೋರ್ಟರ್ ಆಗಬೇಕು ಅನ್ನೋ ಜೋಶಲ್ಲಿ ಇರ್ತಾರೆ, ಆ್ಯಂಕರ್ ಆಗಬೇಕು ನನ್ನ ಜೋಶಲ್ಲಿ. ನಾನು ಅದೆಲ್ಲ ಕನಸು ಕಂಡಿದ್ದವಳಲ್ಲ. ಎಂಡ್ ಆಫ್ ದ ಡೇ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಏನು ಬರ್ದಿರುತ್ತೋ ಅದೇ ಆಗೋದಕ್ಕೆ ಸಾಧ್ಯ ಅಂತ. ಸೊ ನನ್ನ ಜೀವನ ನ್ಯೂಸ್ ಚಾನಲ್ ಆರಂಭ ಆ್ಯಕ್ಚುಲಿ ಎಂಟರ್ಟೈನ್ಮೆಂಟಿಂದ ಶುರು ಆಯಿತು. ನ್ಯೂಸ್ ಚಾನಲಲ್ಲಿ 15 ವರ್ಷ. ನಮ್ಗೆ ಒಂದೊಂದ್ಸಲ ಅನಿಸುತ್ತೆ ನಾನೇ ನ್ಯೂಸ್ ಆ್ಯಂಕರ್ ಆಗಿರೋದು ಅಂತ. ಯಾಕಂದರೆ ಚಿಕ್ಕ ಹುಡುಗಿರಿದ್ದಾಗ ನಮಗೆ ನ್ಯೂಸ್ ನೋಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಅದೊಂಥರ ನಮಗೆ ಆ್ಯಡ್ ಬ್ರೇಕ್ ತರೋದು. ಹಿಂಗೆ ಅನ್ಸೋದು. ಈ ಮನೆಯಲ್ಲಿ ಅಪ್ಪಂತರು ಯೂಶ್ವಲಿ ಅವರಿಗೆ ನ್ಯೂಸಿಂದು ಗೀಳಿದ್ದೇ ಇರೋದು. ಗೀಳಂತಾನೆ ಹೇಳ್ಬೇಕು. ಯಾಕಂದ್ರೆ ನೀವು ಮಧ್ಯಾಹ್ನ ಇದ್ರು ಅಂದ್ರೆ 1 ಗಂಟೆ ನ್ಯೂಸ್ ನೋಡ್ಲೇಬೇಕು, ರಾತ್ರಿ ಇದ್ರು ಅಂದ್ರೆ 7 ಗಂಟೆ ಉದಯ ಟಿವಿಯಲ್ಲಿ ನ್ಯೂಸ್ ನೋಡ್ಲೇಬೇಕು. ಫುಲ್ ಆಗೋವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ. ಆ್ಯಂಡ್ ನಮ್ಮ ಹಿರಿಯರು ಯಾರೇ ಆಗಿರಲಿ ಇವಾಗಲೂ ನೋಡಿ ನ್ಯೂಸ್ ಪೇಪರಿಗೆ ಅಡಿಕ್ಟೆಡ್ ಇದ್ದಾರೆ. ಎವ್ರಿ ಡೇ ಏನು ಪ್ರಪಂಚದಲ್ಲಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಾವೆಲ್ಲ ಚಿಕ್ಕವರಿದ್ದಾಗ ಏನು ನ್ಯೂಸ್ ನೋಡ್ತಾರೋ ಅಂತ ಅನ್ಸೋದು. ನಮಗೆಲ್ಲ ಈ ಚಿತ್ರಮಂಜರಿ ಅದು ಇದು ಬಹಳ ಖುಷಿ ಕೊಡ್ತಾ ಇತ್ತು. ಧಾರಾವಾಹಿಗಿಂತ ಶಕ್ತಿಮಾನು ಇವೆಲ್ಲ ಇಂಥದ್ದೆಲ್ಲ ನೋಡ್ತಾ ಇದ್ವಿ. ಸೊ ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ, ಬಟ್ ಇಟ್ ಈಸ್ ಫನಿ. ಬಟ್ ಸ್ಟಿಲ್ ನಾನು ಅದನ್ನು ಮತ್ತೆ ಹೇಳ್ತೀನಿ. ನಮ್ಮ ತಂದೆ ಆಟೋ ಓಡಿಸ್ತಾ ಇದ್ರು. ಅವ್ರು 7 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರ್ತಾರೆ. ಬಂದ ಮೇಲೆ ಅವರು ನ್ಯೂಸ್ ನೋಡ್ಕೊಂಡು ಕೂತ್ಕೋಬೇಕು. ನಾವು ಏನು ಯೋಚನೆ ಮಾಡ್ತಿದ್ವಿ ಅಂದರೆ, ಅರ್ಧ ಗಂಟೆ ಜಾಸ್ತಿ ಇಟ್ಬಿಡೋದು
ಗಡಿಯಾರನ, ಇಲ್ಲ ಅರ್ಧ ಗಂಟೆ ಉಲ್ಟಾ ಇಡೋದು, ಕಮ್ಮಿ ಇಡೋದು. ಒಂದು 6:30 ಅಂತ ಆಗ್ಬೇಕು, ಇಲ್ಲ 7:30 ಆಗ್ಬೇಕು. 6:30 ಅಂದ್ರೆ ಇನ್ನೂ ಅರ್ಧ ಗಂಟೆ ಇದೆ ಅಂತ ಟಿವಿ ಬೇರೆ ಕಡೆಗೆ ಹೋಗ, ಚಾನಲ್ ಬೇರೆ ಸ್ವಿಚ್ ಆಗುತ್ತೆ. 7:30 ಅಂದ್ರೆ ಅಯ್ಯೋ ನ್ಯೂಸ್ ಮುಗ್ದೋಯ್ತಾ ಅನ್ಬಿಟ್ಟು ಸ್ವಿಚ್ ಆಗುತ್ತೆ. ಉದಯ ಟಿವಿ ಹಾಕು ಅಂತ ಕೇಳ್ತಿರ್ಲಿಲ್ಲ. ಸೊ ಹಿಂಗಿದ್ದಿದ್ದು. ಬಟ್ ಬೈ ಗಾಡ್ ಗ್ರೇಸ್ ಐ ಥಿಂಕ್ ಡೆಸ್ಟಿನಿ ಬರ್ದಿರತ್ತೆ ಎಲ್ಲರ ಜೀವನದಲ್ಲಿ. ಬಟ್ ಹಿಂಗಿದ್ದು ಒಂದು ಕೆಲಸ ನಾನು ಮಾಡಬಹುದು, ಈ 15 ವರ್ಷಗಳು ಪೂರ್ತಿ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. 15 ವರ್ಷಗಳು ಈ ಜೀವನದಲ್ಲಿ ಎಂಥ ತೃಪ್ತಿ ಕೊಟ್ಟಿದೆ ಅಂದರೆ, ಕೆಲವೊಂದು ನ್ಯೂಸ್ಗಳನ್ನ ನಾವು ಓದಿದಾಗ ಅದರ ಇಂಪ್ಯಾಕ್ಟ್ಸ್ ಆದಾಗ ಆಗೋ ತೃಪ್ತಿ ಇದೆಯಲ್ಲ ಪರಮೇಶ್ವರ್ ಅವರೇ, ಅದು ನಿಮಗೆ ಎಷ್ಟು ಲಕ್ಷ, ಎಷ್ಟು ದೊಡ್ಡ ದೊಡ್ಡ ಸ್ಯಾಲ್ರೀಸು ಕೊಡೋಕ್ಕಾಗದೇ ಇರೋಂಥ ದೊಡ್ಡ ಕಂಪನಿ, ನಿಮ್ಗೆ ಏನೂ ಸಿಗಲ್ಲ. ನಿಮ್ಮ 4 ಜನ ಗುರುತಿಸಿದಾಗ್ಲೂ ಅದು ಆ ತೃಪ್ತಿ ಸಿಗೋದಿಲ್ಲ ನಿಮಗೆ. ಅಥವಾ ತುಂಬ ಫೇಮಸ್ ಇದ್ದೀರಾ ಅಂತ ಯಾರೋ ಹೇಳಿದಾಗ್ಲೂ ಅನ್ಸೋದಿಲ್ಲ. ಒಂದೊಂದು ಸ್ಟೋರೀಸನ್ನು ನಾವು ಕೆಲವೊಂದ್ಸಲ ತಗೊಂಡು ಅದರದ ಇಂಪ್ಯಾಕ್ಟ್ ಆಗತ್ತಲ್ಲ, ಅದೊಂದು ಪರಿಣಾಮ ಬೀರುತ್ತೆ. ನಿಮಗೆ ಸಮಾಜ ಸೇವೆ ಮತ್ತು ವೃತ್ತಿ ಎರಡೂ ಒಟ್ಟಿಗೆ ಸಿಗೋದೇ ನ್ಯೂಸ್ ಚಾನಲಲ್ಲಿ. ನಿಮಗೆ ಬೇರೆ ಎಲ್ಲೂ ಅವಕಾಶ ಸಿಗಲ್ಲ. ಆತ್ಮತೃಪ್ತಿ ಮತ್ತು ವೃತ್ತಿ ತೃಪ್ತಿ ಇಲ್ಲೇ ಸಿಗತ್ತೆ ಅಂತ ಅನ್ಸತ್ತೆ. ಅಂಥ ನೂರಾರು ಘಟನೆಗಳು ಸಣ್ಣ ಸಣ್ಣವೇ. ಸಮಾಜದಲ್ಲಿ ನೀವು ಏನೋ ದೊಡ್ಡ ಬದಲಾವಣೆ ತಂದ್ಬಿಡ್ಬೇಕು ಅಂತ ಅಲ್ಲ. ಇವತ್ತು ಎದ್ದೆ ನಾನು ಎಲ್ಲಾನು ವಾಷಿಂಗ್ ಮಿಷಿನ್ಗೆ ಹಾಕಿದೆ, ಆಚೆ ತೆಗೆದೆ, ಹಂಗಲ್ಲ ಲೈಫ್. ಹಂಗೆ ನಿರೀಕ್ಷೆ ಇಟ್ಕೊಂಡು ಯಾರಾದರೂ ನ್ಯೂಸ್ ಚಾನಲ್ಗೆ ಬಂದರೆ ದಟ್ ಈಸ್ ರಾಂಗ್. ಬಟ್ ಸಣ್ಣ ಸಣ್ಣ ಸ್ಟೋರೀಸಿಂದ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತಲ್ಲ, ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ನೀವು ಅಂಥ 100 ಕಥೆಗಳನ್ನ ಹೇಳ್ಬೋದು, ಈ ಸ್ಟೋರಿ ತೊಗೊಂಡಿದ್ದೆ ಹಿಂಗಾಗ್ಬೋದು ಅಂತ. ಐ ವುಡ್ ಸೇ ವೆನ್ ಐ ಗೆಟ್ ರಿಟೈರ್ಡ್ ನನಗೊಂದು ಆತ್ಮತೃಪ್ತಿ ಇರುತ್ತೆ. ಐ ಡಿಡ್ ಸಮಥಿಂಗ್ ಫಾರ್ ದ ಸೊಸೈಟಿ ಅಂತ. ಐ ಥಿಂಕ್ ಅದು ನ್ಯೂಸ್ ಚಾನಲ್ ನನಗೆ ಕೊಟ್ಟಿದೆ ಅನ್ಸುತ್ತೆ. ಪೊಲೀಸರ ವರ್ಗಾವಣೆಗೆ ಕೋಟಿಗಟ್ಟಲೆ ದುಡ್ಡು ಕೊಡಬೇಕಂತೆ. ಟ್ರಾನ್ಸ್ಫರ್ಸಿಗಾಗಿ ಕೆಲವು ದಲ್ಲಾಳಿಗಳು ಉಟ್ಕೊಂಡಿದ್ರು. ಸೊ ತಮ್ಮ ತಂದೆಯವ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ರಿ, ಆಟೋ ಚಾಲಕರಾಗಿದ್ದಾರೆ. ಸೊ ಏನು ನಿಮ್ಮ ತಂದೆಯವ್ರ ಆಟೋ ಡ್ರೈವರ್? ನಮ್ಮ ತಂದೆ ಆಟೋ ಓಡಿಸ್ತಿದ್ರು. ಮೂಲತಃ ಮೈಸೂರು. ಹುಟ್ಟು ಬೆಳೆದಲ್ಲ ಅಲ್ಲೇನಾ? ಬೆಳೆದಿದ್ದು ಆಲ್ಮೋಸ್ಟ್ ಬೆಂಗಳೂರೇ ಆಯ್ತು ನಂದು. ಅಂದ್ರೆ ನನಗೊಂದು 8 ವರ್ಷ ಇದ್ದಾಗ ಬೆಂಗಳೂರಿಗೆ ಶಿಫ್ಟ್ ಆದ್ರು. ನಮ್ಮ ತಾಯಿ ಬೆಂಗಳೂರು, ನಮ್ಮ ತಂದೆ ಮೈಸೂರವರು. ಇಬ್ರು ಲವ್ ಮಾಡಿದ್ರು, ಮದುವೆ ಆಗಿ ಲವ್ ಸ್ಟೋರಿ. ಆಗಿನ 2 ಜಿಲ್ಲೆಗಳ ನಡುವೆ ಲವ್ ಸ್ಟೋರಿ. 8 ವರ್ಷ ಇದ್ದಾಗ ಬೆಂಗಳೂರಿಗೆ ಬಂದ್ವಿ ನಾವು. ಅದಾದ್ಮೇಲೆ ಇಟ್ಸ್ ಲೈಕ್ ಬ್ಯಾಂಗ್ಳೂರಿಯನ್ಸೇ ಆಲ್ಮೋಸ್ಟ್. ನಂದು ಮಿಕ್ಕಿದ್ದು ಎಜುಕೇಶನ್ ಎಲ್ಲ ಇಲ್ಲೇ ನಡೀತು. ಹಾಗಾಗಿ ಆಲ್ಮೋಸ್ಟ್ ಬ್ಯಾಂಗ್ಳೂರಿಯನ್. ಬಟ್ ನನ್ನ ಮೂಲ ಬಂದು ಮೈಸೂರಿನಲ್ಲೇ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಅಪ್ಪ ಆಟೋ ಓಡಿಸ್ತಾ ಇದ್ರು. ಆಟೋ ಓಡಿಸಿ ಇಷ್ಟು ದೊಡ್ಡವ್ರು ಮಾಡಿದ್ದಾರೆ. ಎಷ್ಟು ಮಕ್ಕಳು ತಾವು? ನಾವೊಬ್ಳೆ. ಏಕೈಕ ಸುಪುತ್ರಿ? ಅಣ್ಣ, ತಮ್ಮ, ಅಕ್ಕ, ತಂಗಿ? ಇಲ್ಲ. ವಾವ್, ವೆರಿ ನೈಸ್. ಸೊ ಬಹುತೇಕ ನಿಮಗೆ ಅದೇನೋ ಪ್ರೀತಿ ಹಂಚಿ ಹೋಗುವ ಕಾರಣವೇ ಇಲ್ಲ ನಿಮಗೆ? ಇಲ್ಲ, ಎಲ್ಲ ಕಡೆಯಿಂದನೂ ನನಗೆ ಸಿಗತ್ತೆ. ಓಕೆ. ಸೊ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ? ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಐ ವುಡ್ ನಾಟ್ ಸೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಕಷ್ಟ ಇಷ್ಟ ಅಂತೆಲ್ಲ ಹೇಳ್ಕೊಡೋದಲ್ಲ, ಬಟ್ ನಮ್ಮ ತಂದೆ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ತೀರಾ ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂದರೂ ನಮ್ಮ ತಂದೆ ನನಗೆ ಬಿರಿಯಾನಿ ಬೇಯಿಸಿ ಹಾಕ್ತಿದ್ರು ಅಂತ. ಸೊ ಹಿ ಆಲ್ವೇಸ್ ಪ್ಯಾಂಪರ್ಡ್ ಮೀ ಲೈಕ್ ದ್ಯಾಟ್. ನಮ್ಮ ಮನೇಲಿ ಕಷ್ಟ ಇತ್ತು, ಬಟ್ ನಮ್ಮ ತಂದೆ ಹಿ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್. ತಾಯಿ ಹೌಸ್ ವೈಫ್? ತಾಯಿ ಹೌಸ್ ವೈಫ್. ಆ್ಯಂಡ್ ನಮ್ಮ ತಾಯಿನೂ ಕುಟುಂಬ ಕಟ್ಟೋದ್ರಲ್ಲಿ ಬಹಳ 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 ದೊಡ್ಡ ಕೈ ಇದೆ ಅವ್ರದ್ದು. ನನ್ನ ತಂದೆಗೆ ಬೈಪಾಸ್ ಸರ್ಜರಿ ಆಗೆಲ್ಲ ನಿಮಗೆ ಈ ಲವ್ ಮ್ಯಾರೇಜ್ ಅಂದರೆ ಒಂಥರ ಅನ್ಟಚಬಲ್ಸ್ ಥರ ದೂರ ಇಡ್ತಿದ್ರಲ್ಲ. ಈಗಲೂ ಇಡ್ತಾರೆ? ಐ ಡೋಂಟ್ ನೋ, ಬಟ್ ಮೇ ಬಿ ನನಗೆ ಈಗ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ನಮ್ಮ ತಂದೆಗೆ ಅದನ್ನೆಲ್ಲ ಎದುರಿಸಿದ್ದಾರೆ. ಅಂದರೆ ಫ್ಯಾಮಿಲಿಯಿಂದ ದೂರ ಇದ್ದು, ನಮ್ಮ ತಂದೆಗೆ ಸಂಬಂಧಿಕರಿಂದ ದೂರ ಇದ್ದು. ಬೈಪಾಸ್ ಸರ್ಜರಿ ಆದಾಗೆಲ್ಲ ನಮ್ಮ ತಾಯಿ ಸ್ಟುಡ್, ಏಕಾಂಗಿ ಹೋರಾಟ ಮಾಡಿದ್ರು. ಸೊ ಆರ್ಥಿಕವಾಗಿ ಹೌದು, ಸಾಮಾಜಿಕವಾಗಿ ಅದು ಅಷ್ಟರ ಮಟ್ಟಿಗೆ ಮೇ ಬಿ ನಾನು ತುಂಬ ಚಿಕ್ಕವಳಿದ್ರಿಂದ ಅದರ ಇಂಪ್ಯಾಕ್ಟ್ ನನಗೆ ಗೊತ್ತಾಗಲಿಲ್ಲ. ನನ್ನ ತಂದೆ ತಾಯಿ ಆರ್ಥಿಕವಾಗಿ ಏಟು ಬಿದ್ದಾಗಲೂ ಕೂಡ ಯಾರೂ ಜೊತೆಗೆ ನಿಂತ್ಕೊಳ್ಳಿಲ್ಲ, ಸಂಬಂಧಿಕರು, ಸ್ನೇಹಿತರು ಅಂತೆಲ್ಲ. ಬಟ್ ದೇ ಬೋತ್ ಮ್ಯಾನೇಜ್ಡ್ ವೆರಿ ವೆಲ್. ಒಬ್ರಿಗೊಬ್ರು ಹೆಗಲ್ಗೊಟ್ಟು ನಿಂತ್ಕೊಂಡ್ರು. ನನ್ನ ತಾಯಿ ಶಿ ಡಿಡ್, ಒಬ್ಬರೇ ನಿಂತು ಹೋರಾಡಿದ್ರು. ನಮ್ಮ ತಂದೆದು ಆ್ಯಕ್ಚುಲಿ ಬೈಪಾಸ್ ಆದಾಗ ಒಂದು ಈ ಕಾಲಿನ ಬೆರಳು ತೆಗೆದ್ರು. ಅಂದರೆ ಬ್ಲಾಕ್ ಆಗೋಗಿತ್ತು. ಪಾಪ ಟ್ರೀಟ್ ಮಾಡಿದ ಡಾಕ್ಟರ್ ಹೇಳಿದ್ರು ತುಂಬ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂತ. ಬೈ ಗಾಡ್ ಗ್ರೇಸ್ ಏನೂ ಆಗಲಿಲ್ಲ ಪರಮೇಶ್ವರ್ ಅವರು. ಆ್ಯಕ್ಚುಲಿ ಬೆಂಗಳೂರಲ್ಲಿರೋ ಎಲ್ಲ ಹಾಸ್ಪಿಟಲ್ಸ್ಗೆ ತಿರುಗಿದಾಗಲೂ ಒಬ್ಬರು ಪಾದ ಕಟ್ ಮಾಡಬೇಕು ಅಂತಿದ್ರು, ಒಬ್ಬರು ಮಂಡಿವರೆಗೂ ಕಟ್ ಮಾಡಬೇಕು ಅಂತಿದ್ರು, ಒಬ್ಬರು ಕಾಲೇ ತೆಗಿಬೇಕು ಅಂತ ಇದ್ರು. ನೋಡಿ, ದೇವರು ಎಲ್ಲೆಲ್ಲಿ ನಮಗೆ ಹೆಲ್ಪ್ ಮಾಡ್ತಾನೆ ಅಂತ. ಕೊನೆಗೆ ಮದ್ರಾಸಲ್ಲಿರೋ ಒಬ್ಬರು ಡಾಕ್ಟ್ರು ಸಿಕ್ಕಿದ್ರು. ಅಲ್ಲಿ ಹೋಗಿ ಅಮ್ಮ ಒಬ್ಬರೇ ಹೋರಾಡಿ ಅಪ್ಪನ್ನ ಕರ್ಕೊಂಡ್ಬಂದರು. ಸೊ ಇಟ್ ವಾಸ್ ಅ ಬ್ಯಾಟಲ್. ಎಷ್ಟನೇ ಏಜ್ ಹೋಗಿ ತಮಗೆ? ನಾನೊಂದು 4ನೇ ಕ್ಲಾಸ್ ಓದ್ತಿದ್ದೆ ಆಗ, 4-5. ಸೊ ಆ ಚಿಕ್ಕ ವಯಸ್ಸಿಗೆ ನಿಮ್ಮ ತೊಂದರೆ ಹಾರ್ಟ್ ಸಮಸ್ಯೆ ಇತ್ತು ಅವಾಗ?
ಹಾರ್ಟ್ ಬ್ಲಾಕೇಜ್ ಇರಲಿಲ್ಲ, ಕಾಲಲ್ಲಿ ಬ್ಲಾಕೇಜ್ ಇತ್ತು. ಕಾಲಿನ ನರ್ವ್ ಇತ್ತಲ್ಲ, ಮೇನ್ ನರ್ವ್, ಅದರ ಬ್ಲಾಕೇಜ್ ಇತ್ತು. ಬಿಕಾಸ್ ಹಿ ಯೂಸ್ ಟು ಸ್ಮೋಕ್ ಅ ಲಾಟ್. ಹಾಗಾಗಿ ಬೈಪಾಸ್ ಆಯ್ತು ಅದು. ಓಕೆ. ಸೊ ಆನಂತರ ಅಂದರೆ ನಿಮ್ಮ ತಂದೆಯ ಪುಟ್ಟ ಅರ್ನಿಂಗ್, ತಾಯಿಯ ಹಿಡಿತದ ಕೈ, ಈ ಥರದ್ದು ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹಾಂ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅತಿಯಾಗಿ ಹೇಳ್ಕೋಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ. ಹೆಂಗಾಗ್ತಿತ್ತು ಅಂದರೆ, ನಾನು ಕುಮಾರನ್ ಸ್ಕೂಲಲ್ಲಿ ಅದೇನಾಗಿತ್ತು ಅಂದರೆ, ಬೆಂಗಳೂರಿಗೆ ಶಿಫ್ಟ್ ಆದಾಗ 1-2 ವರ್ಷ ನಾನು ಎಜುಕೇಷನ್ ಸ್ಕಿಪ್ ಆಗೋಗ್ಬಿಡ್ತು. ದಸರಾ ಕರ್ಕೊಂಬಂದ್ಬಿಡೋರು ಮತ್ತೆ ಕರ್ಕೊಂಡೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ಬಂದಾಗ TC ಬೇಕು ಅಂತ ಇದ್ದವರು ಒಂದೊಂದು ಸ್ಕೂಲಲ್ಲಿ, ಕುಮಾರನ್ ಅಂತ, ಮುರುಗನ್ ಅಂತಲೂ ಕರೀತಾರೆ ಆ ಸ್ಕೂಲ್ನ. ಅಲ್ಲಿ ಹೆಡ್ ಮಿಸ್ಟ್ರೆಸ್ ನನ್ನನ್ನು ಅಡ್ಮಿಷನ್ ತೊಗೊಂಡ್ರು. 500 ರೂಪಾಯಿ ಫೀಸು. ಸೊ ಕೊನೆಗೆ ನೋಟಿಸ್ ಬೋರ್ಡಿಗೆ ಹಾಕಿ ಫೀಸ್ ಕಟ್ಟಿಲ್ಲ ಅಂದರೆ ಎಕ್ಸಾಮ್ ಕೂರ್ಸಲ್ಲ ಅನ್ನೋವರೆಗೂ ಪುಷ್ ಮಾಡೋ ಹಾಗಿರ್ತಿತ್ತು ಯೂಶಲಿ. ಸೊ ನಮ್ಮ ಅಪ್ಪ ಅಮ್ಮ ಪಟ್ಟ ಕಷ್ಟ, ಐ ಥಿಂಕ್ ನಾವು ಚೆನ್ನಾಗಿ ಬದುಕ್ತಿದ್ದೀವಿ ಅನಿಸುತ್ತೆ. ಪರಮೇಶ್ವರ್ ಅವರೇ, ದೇವರು ಇಟ್ಟು ಮಟ್ಟಿಗೆ ಚೆನ್ನಾಗಿ ದೇವರು ನೋಡ್ಕೊಳ್ತಿದ್ದಾನೆ. ಬಟ್ ಒಂದು ಮಕ್ಕಳನ್ನ ಸಾಕೋದು, ಒಂದು ಇಡೀ ಫ್ಯಾಮಿಲಿನ ತೊಗೊಂಡು ಹೋಗೋದಿದೆಯಲ್ಲ, ಅಪ್ಪ ಅಮ್ಮ ಭಾಳ ಕಷ್ಟಪಡ್ತಾರೆ. ಸೊ ಹಾಗೆ ಜರ್ನಿ ಶುರು ಆಯಿತು ನಂದು. ಬೆಂಗಳೂರು ಮುಳುಗ್ತಾ ಇರುವಾಗ ತೇಜಸ್ವಿ ದೋಸೆ ತಿನ್ನೋದ್ರಲ್ಲಿ ಬ್ಯುಸಿ ಇದ್ರು. ಬೆಂಗಳೂರು ಮುಳುಗಿದ್ದು ಕೆರೆ ತಿಂದೋರಿಂದ. ಕಾಲೇಜ್, ನ್ಯಾಷನಲ್ ಕಾಲೇಜ್ ಜಯನಗರ. ಓ, ಓಕೆ. ನಮ್ಮ ಕಾಲೇಜ್. ಹೌದಾ, ನಿಮ್ದುನಾ? ಮೀನ್ಸ್ ನಾವು ನಾಟಕ ಮಾಡಕ್ಕೆ ಅಲ್ಲೇ ನಿಮ್ಮ HN HNಗೆ. ಓಕೆ. ಸೊ ನ್ಯಾಷನಲ್ ಕಾಲೇಜ್ ಜಯನಗರ. ಏನು ಓದಿತ್ತಾವು? ನಾನು ಆರ್ಟ್ಸ್. ಈ ಆರ್ಟ್ಸ್ ತೊಗೊಳೋರು ಸ್ವಲ್ಪ ಎಜುಕೇಶನ್ ಪೂರ್ ಅಂತ ಬೇರೆ ಏನೋ ಸುದ್ದಿ ಹಬ್ಸ್ಬಿಟ್ಟಿದ್ದಾರೆ. ಏನು ಇಲ್ವೋ, ಕೊನೆ BA ತಗೊಳ್ಳಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೂ ಅದನ್ನೇ ಹೇಳ್ತಿದ್ದೆ. ನಾನು ಲಾ ಮಾಡಬೇಕಿತ್ತು ಅಥವಾ IAS ಮಾಡಬೇಕಿತ್ತು, ನಂಗೆ ಬಹಳ ಇಷ್ಟ ಇತ್ತು. ಬಿಕಾಸ್ ಆಫ್ ಫಿನಾನ್ಷಿಯಲ್ ಇಶ್ಯೂಸ್. ನೋಡಿ, ಕೆಲವೊಂದು ಸಲ ಲೈಫು ತುಂಬ ಬೇಗ ನಿಮ್ಮನ್ನು ದೊಡ್ಡವ್ರು ಮಾಡಿಬಿಡುತ್ತೆ. ಮೆಚುರಿಟಿ ಕೊಟ್ಬಿಡುತ್ತೆ ನಿಮಗೆ. ನೀವು ಯಾವುದನ್ನ ಆಸೆ ಪಡಬೇಕು, ಯಾವುದನ್ನ ಪಡಬಾರ್ದು ಅನ್ನೋದ್ರ ಬಗ್ಗೆ ತುಂಬ ಕ್ಲಾರಿಟಿ ಕೊಡುತ್ತೆ. ನನಗೆ ಲಾ ಮಾಡಬೇಕು ಅಂತ ಭಾಳ ಇತ್ತು. ಅಟ್ ದ ಸೇಮ್ ಟೈಮ್ IAS ಟ್ರೈ ಮಾಡಬೇಕು. ನಮ್ಮ ತಂದೆಗೆ IAS ಓದಿಸ್ಬೇಕು ಅಂತ ಭಾಳ ಇತ್ತು. ಅದು ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನಾರ್ಮಲ್ ಸ್ಕೂಲಿಂದ ಪುಸ್ತಕ ತಗೊಳಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಮತ್ತು ನೀವು ಎಲ್ಲಿ ಯಾವ ಯೋಚನೆ ಮಾಡ್ತಿದ್ರಿ ಅಂತ. ಸೊ ನಾನು ಬಹಳ ಬೇಗನೆ ಆ ಆಸೆ ಬಿಟ್ಬಿಟ್ಟೆ. ಬಟ್ ನನಗೇನಿತ್ತು ಅಂದರೆ, ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಫ್ಯಾಮಿಲಿಗೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿ ಫಿನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಇತ್ತು. ಹಾಗಾಗಿ ಐ ಜಾಯಿಂಟ್ ಫಾರ್ ಆರ್ಟ್ಸಲ್ಲಿ ಒಂದು ಬೇಸಿಕ್ BA ಮಾಡ್ಕೊಂಬಿಡೋಣ ಅಂತ ಜಾಯ್ನ್ ಆಗಿದ್ದು. ಬೈ ಗಾಡ್ ಗ್ರೇಸ್ ನಾನು ನ್ಯಾಷನಲ್ ಕಾಲೇಜ್ ಜಯನಗರ್ಗೆ ಸೇರಿಕೊಂಡೆ. ಯೂಶಲಿ ನನ್ನ ಸಮಸ್ಯೆ ಏನಂದರೆ, ನಾನು ತುಂಬ ಇಂಟ್ರೋವರ್ಟ್ ಇದ್ದೆ ಆ ಟೈಮಲ್ಲಿ. ಅಂತರ್ಮುಖಿ. ತುಂಬ ಈ ಭಾವನೆ ಅಲ್ಲ. ಹೌದು, ಯು ಕ್ಯಾನ್ ಸೇ ದ್ಯಾಟ್. ಈ ಭಾವನೆ ಅಂತೂ ಖಂಡಿತ ಅಲ್ಲ. ಬಟ್ ಅಗೇನ್ ನಾನು ದೇವರಿಗೆ ಹೇಳ್ತೀನಿ, ಅಲ್ಲಿಂದ ನಾನು ನಾಟಕಗಳನ್ನು ಶುರು ಮಾಡಿದೆ. ನಾಟಕಗಳಲ್ಲಿ ಅಭಿನಯ ಶುರು ಮಾಡಿದೆ. ಆಮೇಲೆ ಡೈರೆಕ್ಟ್ ಮಾಡ್ತಿದ್ದೆ. ಅಂದರೆ ಇಂಟರ್ ಕೊಲೇಜಿಯೇಟ್, ಅಂತರ್ ತರಗತಿ, ಅಂತರ್ ಕಾಲೇಜು ನಾಟಕಗಳನ್ನು ಮಾಡ್ತಾ ಇದ್ವಿ. ಅಲ್ಲಿಂದ ಒಂದು ಚೂರು ಧೈರ್ಯ ಬರೋದಕ್ಕೆ ಶುರು ಆಯಿತು. ಅಂದರೆ ಓಪನ್ ಅಪ್ ಆಗೋದಕ್ಕೆ ಶುರು ಆಯಿತು, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲೊಂದು ಒಳ್ಳೆ ಟೀಮ್ ಬೆಳೀತು, ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ ಶುರು ಆಯಿತು. ಹಂಗೆ ಶುರು ಆಗಿ 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 ಇವಾಗ ತಕ್ಕ ಮಟ್ಟಿಗೆ ಮಾತಾಡ್ತೀನಿ. ನ್ಯಾಷನಲ್ ಕಾಲೇಜ್ ಅಂದರೆ ನಾಟಕದ ಕಾಲೇಜ್ ಅಂತ ತುಂಬ ಹೆಸರು. ಹೌದು ಹೌದು. ನೀವು ನ್ಯಾಷನಲ್ ಕಾಲೇಜು ಎಂಥ ಗೀಳು ಹಿಡಿಸುತ್ತೆ ಥಿಯೇಟರಿಗೆ ಅಂದರೆ, ಆ HN ಕಲಾಕ್ಷೇತ್ರ ಮತ್ತು ಬಯಲುರಂಗಮಂದಿರ ಇದೆಯಲ್ಲ, ನೀವು ಅಲ್ಲಿ ಹೋದ್ರೇ ನಿಮ್ಗೆ ಆ ವೈಬ್ ಸಿಗುತ್ತೆ. ನಿಮಗೆ ಅದನ್ನು ಯಾರೋ ಅಂಟಿಸ್ಬೇಕು ಅಂತೆಲ್ಲ ಇಲ್ಲ. ಆಮೇಲೆ ನೀವು ನೋಡಿ, ಆರ್ಟ್ಸ್ ಅಂತಾರಲ್ಲ, ನೀವು ಚೆಕ್ ಮಾಡಿ ಯಾರನ್ನಾದರೂ, ಆರ್ಟ್ಸ್ ಮಾಡಿದವರೇ ಅತಿ ಹೆಚ್ಚು ಸಕ್ಸಸ್ ಆಗಿದ್ದಾರೆ. ಆ್ಯಕ್ಟರ್ಸ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ, IAS ಆಗಿದ್ದಾರೆ, ಆಂಕರ್ ಆಗಿದ್ದಾರೆ, ಇನ್ನೆಂತ ಬಿಸ್ನೆಸ್ ಮೆನ್ಸ್ ಆಗಿದ್ದಾರೆ. ಸೊ ನ್ಯಾಷನಲ್ ಕಾಲೇಜಿನ ವಾತಾವರಣನೇ ಹಾಗಿದೆ. ನನಗೆ ಇವಾಗ ಹೋದರೂ ಆ ವೈಬ್ ಹಾಗೆ ಇರುತ್ತೆ. ನಾನು ಅದೇ ಹೇಳಿದ್ನಲ್ಲ, ಇಂಟ್ರೋವರ್ಟ್ ಇದ್ದೆ, ಅಂತರ್ಮುಖಿ ಇದ್ದೆ. ಮೊದಲನೇ ನಾಟಕ ಯಾವುದು, ಹೇಗೆ ಸಿಗ್ತದೆ ನೆನಪಿಗೆ? ನಿಜಗಲ್ಲಿನ ರಾಣಿ ಅಂತ. ಗೀತಾ ರಾಮಾನುಜಂ ನೆನಪಿದಾರ ನಿಮ್ಗೆ? GR ಮೇಡಮ್. ನಾನು ಅವ್ರ ಪೆಟ್ ಸ್ಟೂಡೆಂಟ್ ಆಗಿದೆ. ಹೆಂಗಾದೆ ಅಂದ್ರೆ, ನಾಟಕದ ಮೂಲಕನೇ. ಇಂಟರ್ ಕ್ಲಾಸ್ ಕಾಂಪಿಟೇಷನ್, ಕ್ಲಾಸ್ ಮಧ್ಯೆ ಕಾಂಪಿಟೇಷನ್ ಆದಾಗ ಯಾವ ನಾಟಕ ಮಾಡೋದು ಅಂತ ಆದಾಗ ನಿಜಗಲ್ಲಿನ ರಾಣಿ ಮಾಡೋದು ಅಂತ ಆಯ್ತು. ಸುಮ್ಮನೆ ಕರ್ಕೊಂಡು ಬಂದ್ರು, ಈ ಪಾತ್ರ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಮೇಲ್ ಕ್ಯಾರೆಕ್ಟರ್ ಮಾಡಿದ್ದು, ಮಾದರಸ ನಾಯಕ, ಆಮೇಲೆ ದಳಪತಿ ಅಂತ. 2 ಪಾತ್ರ. 2 ಗಂಡು ಪಾತ್ರಗಳು. ಆಮೇಲೆ ನಾನು ಮ್ಯಾಕ್ಸಿಮಮ್ ನಾಟಕಗಳಲ್ಲಿ, ಅಂದರೆ ಇನಿಷಿಯಲಿ ನನಗೆ ಕೊಡ್ತಾ ಇದ್ದಿದ್ದೆ ಗಂಡು ಮಕ್ಕಳ ಪಾತ್ರ. ಏನು ಕಾರಣ ಗೊತ್ತಿಲ್ಲ, ನನ್ನ ವಾಯ್ಸ್ ಮೇ ಬಿ ಬೇಸ್ ಇತ್ತು ಹಾಗೆ. ಬಟ್ ಸ್ಟ್ರಾಂಗ್ ರೋಲ್ಸ್ ಸಿಗೋದು. ಬಟ್ ಹುಡುಗರದು ನನಗೆ ಯಾವಾಗಲೂ ಅನ್ಸೋದು, ಎಂತ ಚಂದ ರೆಡಿ ಆಗ್ತಾರೆ ಹೆಣ್ಮಕ್ಳು. ಆಮೇಲೆ ಮಾಳವಿಕಾಗ್ನಿಮಿತ್ರ ಅಂತ ಒಂದು ನಾಟಕ. ಹಾಂ, ಅದು ನಾವು ಇದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡೋದಕ್ಕೆ ಇಂಟರ್ ಕೊಲೇಜಿಯೇಟ್ ಇತ್ತದು. ಅದ್ರಲ್ಲಿ ನಮ್ಮ ರವಿ ಸರ್ ಅಂತ ಒಬ್ರು, ರವಿ ಪ್ರಶಾಂತ್ ಸರ್ ಅವರು ಎಲ್ಲರನ್ನು ಕರೆದು, ಹುಡುಗಿರು ಚಂದ ಇದ್ರು ಬಿಡಿ ಅವರೆಲ್ಲ. ಅವರಿಗೆ ರಾಣಿ ಪಾತ್ರ,
ಇನ್ಯಾವುದೋ ಪ್ರೇಯಸಿ ಪಾತ್ರ, ಇನ್ಯಾವುದೋ ಕೊಟ್ಟು ಕೊನೆಗೆ ನನಗೆ ಮಂತ್ರಿ ಪಾತ್ರ ಕೊಟ್ಟು. ನಂಗೆ ಯಾವಾಗಲೂ ಅನ್ಸೋದು ಯಾಕೆ ಹಿಂಗೆ ಮಾಡ್ತಾರೆ, ಒಂದು ಹುಡುಗಿ ಪಾತ್ರ ಕೊಡಬೇಕಲ್ಲ ಅಂತ. ದೆನ್ ಹಾಗೆ ಐ ಯೂಸ್ ಟು ಎಂಜಾಯ್ ಇಟ್. ಅಂದರೆ ನನಗೆ ಅದು ಯಾವ ಪಾತ್ರ ಬಗ್ಗೆ ಆ ಡೌಟ್ ಬರೋದು, ಯಾಕೆ ನಿಂಗೆ ಸಿಗ್ತಿಲ್ವೋ ಅಂತ. ಬಟ್ ಅದ್ರ ಜೊತೆಗೆ ನಾನು ಮಾಡ್ತಿದ್ದೆ, ನನಗೆ ಖುಷಿ ಆಗ್ತಿತ್ತು. ಈ ನಾಟಕ ರಂಗಭೂಮಿ ಇದೆಯಲ್ಲ, ಅದೊಂಥರ ನಿಮ್ಮನ್ನು ಲೈವ್ ನೀವು ಬದುಕಿದ್ದೀರಾ ಅಂತ ಫೀಲ್ ಕೊಡುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಯು ಎಂಜಾಯ್ ಇಟ್. ನಾನಂತೂ ಎಂಜಾಯ್ ಮಾಡ್ತೀನಿ ನಾಟಕ, ರಿಹರ್ಸಲ್ಸ್. ಯಾರಿಗಾದ್ರೂ ಹೇಳ್ತಾ ಇರ್ತೀನಿ, ಬೈ ಎನಿ ಚಾನ್ಸ್ ನಾನು ನೆಕ್ಸ್ಟ್ ಇಫ್ ಐ ರಿಟೈರ್ಡ್ ಐ ವಿಲ್ ಗೋ ಟು ದ ಥಿಯೇಟರ್ಸ್ ಅಂತ. ಸೂಪರ್. ಅದು ನಿಮಗೆ ರಂಗಮಂಚನೇ ಹಾಗೆ ಎಳೆಯುತ್ತೆ ಯಾವಾಗಲೂ. ಅದು ಸೆಳೆತ, ನಿಮಗೆ ದೊಡ್ಡ ಸೆಳೆತ ಅದು. ನೀವು ಒನ್ಸ್ ಇಫ್ ಯು ಜಂಪ್ ಇನ್ ಟು ಇಟ್ ಅಲ್ಲ, ನೀವು ಅದು ನಿಮಗೆಲ್ಲೂ ತೃಪ್ತಿ ಸಿಗಲ್ಲ, ಹಂಗಿದ್ದದು. ಆಮೇಲೆ ನಾನು ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಬೆಳಕಿನೆಡೆಗೆ ಅಂತ ಅಗೇನ್ GR ಅವ್ರದ್ದೇ ಇನ್ನೊಂದು ಮಾಡಿದೆ, ಸುಳೆಕೆರೆ ಮಾಡಿದ್ದೆ. ಹೀಗೆ ಮಾಡ್ತಾ ಮಾಡ್ತಾ GR ಅವ್ರ ಗೀತಾಂಜಲಿ ಗ್ರೂಪಲ್ಲೂ ಕೂಡ ನಿಜಗಲಿನ ರಾಣಿ ಪರ್ಫಾರ್ಮ್ ಮಾಡಿದ್ದೆ. ಸೊ ದೋಸ್ ಡೇಸ್ ಆರ್ ಲೈಕ್ ಬ್ಯೂಟಿಫುಲ್ ಡೇಸ್. ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ಗೂ ಈಗ ಬಂಧನದ ಭೀತಿ ಎದುರಾಗಿದೆ. ರಂಗಭೂಮಿಯ ಕೊಡುಗೆ ಬಹಳ ದೊಡ್ಡದಿದೆ ನಿಮಗೆ. ಉದಾಹರಣೆ ಇವತ್ತಿನ ನಿರೂಪಣೆಯ ಈ ಕೌಶಲ್ಯದಲ್ಲೂ ಕೂಡ ಎರಡು, ಒಂದು ಕನ್ನಡ ಮೀಡಿಯಮ್ಮು, ಆಮೇಲೆ ರಂಗಮಂದಿರ. ಎರಡರಿಂದಾನೂ ಕೂಡ ನನಗೆ ಬಹಳ ಲಾಭ ಆಗಿದೆ. ಒಂದು, ಇವತ್ತು ನೀವಾಗಲೇ ಹೇಳಿದ್ರಿ, ಬಟ್ ನಂಗೆ ತುಂಬ ಜನ ಕಾಂಪ್ಲಿಮೆಂಟ್ ಕೊಡೋದೇನಂದ್ರೆ ನಿಮ್ಮ ಕನ್ನಡ ಸ್ಪಷ್ಟವಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೆಲ್ಲದ್ರ ಕೊಡುಗೆ ಕನ್ನಡ ಮೀಡಿಯಮ್ದೇನೆ. ಹಾಗೆ ಉಚ್ಚಾರಣೆ ಬಂದು ರಂಗಭೂಮಿಯಿಂದ ಬಂದಿದ್ದು. ಎರಡರದ್ದು ಕೊಡುಗೆ ಬಹಳ ಇದೆ. ಅಂಡ್ ಐ ಮಿಸ್ ರಂಗಭೂಮಿನ. ಅಂದ್ರೆ ತುಂಬಾ ಮಾಡ್ಲಿಲ್ಲ ನಾನು, ಬಟ್ ಇದ್ದ ಆ 5 ವರ್ಷಗಳು ನಾನು ರಂಗಭೂಮಿಯಲ್ಲಿ ತುಂಬಾ ನಾಟಕಗಳನ್ನ ಮಾಡ್ತಿದ್ವಿ, ರಂಗಗೀತೆಗಳನ್ನ ಮಾಡ್ತಿದ್ವಿ, ಇಂಟರ್ ಕೊಲಿಜಿಯೇಟ್, ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಬಹಳ ಚೆನ್ನಾಗಿರ್ತಿತ್ತು. ನ್ಯಾಷನಲ್ ಕಾಲೇಜ್ ಜಯನಗರ್ ವಾತಾವರಣ ಹಂಗಿದೆ. ಅದು 5 ವರ್ಷ PU ಪ್ಲಸ್ ಡಿಗ್ರಿ. ಓಕೆ. ಡಿಗ್ರಿ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಕಸ್ತೂರಿ ಚಾನಲ್ದು ಒಂದು ಆಡಿಷನ್ ಬಂದಿತ್ತು. ಕಸ್ತೂರಿ ಚಾನಲ್ ಓಪನ್ ಆಗ್ತಿದ್ದಾಗ ಕಾಲೇಜಿಗೆನೆ ಇದಕ್ಕೆ ಆಡಿಷನ್ಗೆ ಬಂದಿದ್ರು. ಅಲ್ಲಿಂದ ನ್ಯೂ ಫೇಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ನಿರೂಪಕರಿಗೆ. ನಮಗೆ ಈ ಕ್ಯಾಮರಾ, ಈ ಲೈಮ್ ಲೈಟು ಇವೆಲ್ಲ ನೋಡಿ, ಹಿಂಗೆ ಲೈಟ್ ಹಾಕೊಂಡಿದ್ರು ಅವರು ಅವತ್ತು. ನನಗೆ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ಮೇಲೆ ತುಂಬ ಇಂಟ್ರೋವರ್ಟ್ ಇದ್ದೀನಿ ಅಂತ. ನನಗೆ ಒಂದು ಸ್ವಲ್ಪ ಭಯ ಎಲ್ಲದ್ರ ಬಗ್ಗೆನೂ. ಅವಾಗ ಗಾಬರಿ ಆಗೋದು, ಹೊಸದೇನಾದರೂ ನೋಡಿದ್ರೆ ಅಂತ. ನಾನು ನನ್ನೊಂದು ಕಂಫರ್ಟ್ ಝೋನ್ ಹಾಕೊಳ್ತಿದ್ದೆ, ಅದ್ರಲ್ಲಿ ಆರಾಮಾಗಿ ಒಂದಷ್ಟು ಜನ ಫ್ರೆಂಡ್ಸು ಆರಾಮಾಗಿರೋ, ಹೆಂಗೆ ಬೇಕು ಹಂಗಿರೋ ಅಂತ. ಅವಾಗಿನ್ನೂ ರಂಗಭೂಮಿಗೆ ಆಗಷ್ಟೇ ಓಪನ್ ಅಪ್ ಆಗ್ತಾ ಇದ್ದಿದ್ದು, ತೀರಾ ಓಪನ್ ಅಪ್ ಆಗಿರಲಿಲ್ಲ ಆಗಿನ್ನೂ. ಆಗ ಮ್ಯೂಸಿಕ್ ಕಾಂಪಿಟೇಷನ್ಗೆ ಹೋಗ್ತಿದ್ವಿ, ಗ್ರೂಪ್ ಸಾಂಗ್ದು. ಲೈಬ್ರರಿ ಈ ಕಡೆ ಇತ್ತು, ಈ ಕಡೆ ಆಡಿಟೋರಿಯಂ ಇತ್ತು, ಸ್ಮಾಲ್ ಆಡಿಟೋರಿಯಮ್. ಅಲ್ಲಿ ಕಾಂಪಿಟೇಷನ್ ಇತ್ತು. ನಮ್ಮ ಪ್ರಿನ್ಸಿ ಕರೆದ್ರು ಅವಾಗ, ಅದು ಡಿಗ್ರಿ ಕಾಲೇಜಿನ ಪ್ರಿನ್ಸಿ. ಅವ್ರು ಕರೆದು, ನೋಡಿ ನ್ಯೂಸ್ ಚಾನಲಿಗೆ ಕಾಲ್ ಫಾರ್ ಬಂದಿದೆ, ನ್ಯೂಸ್ ಆ್ಯಂಕರಿಗಂತೆ, ಹೋಗಿ ಅಂತ. ಈಗ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಪ್ರಿನ್ಸಿನೋ ಅಥವಾ ಪ್ರೊಫೆಸರೋ ನಿಂತು ಹೇಳಿದ್ರು ಅಂದರೆ ಹಾಂ ಸರ್ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀವಲ್ಲ. ಸೇಮ್ ಅದೇ ಪ್ಲಾನ್ ಇತ್ತು ನಂದು. ಸೊ ನನ್ನ ಜೊತೆ ಅಶ್ವಿನಿ ಅನ್ನೋ ಒಂದು ಫ್ರೆಂಡ್ ಇದ್ಲು. ಅವಳಿಗೆ ಶಿ ಈಸ್ ಲೈಕ್, ಆಡಿಷನ್ ಬಂದಿದೆಯಂತೆ, ನಡಿ ಅಂತ. ಹಾಂ ಹೌದಲ್ಲ ಅಂತ ಹಿಂಗೆ ಹೋಗಿ ಇದೇ ಥರ 2 ಲೈಟ್ ಹಾಕಿದ್ರಲ್ಲಿ ಲೈಬ್ರರಿಯಲ್ಲಿ. ಲೈಟು ಇಲ್ಲೊಂದು ಕ್ಯಾಮ್ರಾ ಇಟ್ಕೊಂಡಿದ್ರು, ಹಿಂದೆಯಿಂದ ನೋಡಿ ಹಂಗೆ ಓಡೋಗ್ಬಿಟ್ಟಿದ್ದೆ. ಆಗ ಅವಳು ನನ್ನ ವಾಪಸ್ ಹೇಳ್ಕೊಂಬಂದ್ಲಿ, ನೀನು ಸೆಲೆಕ್ಟೇ ಆಗ್ಬೇಕು ಅಂತ ಯಾಕೆ ಅನ್ಕೋತೀಯ ಅಂತ. ನಾನು ಸೆಲೆಕ್ಟ್ ಆಗಬೇಕಿಲ್ಲ ನಾನು ಅಂತ. ಹಾಗೆ ಆಕೆ ಹೇಳಿದ್ರು, ಲೆಟ್ಸ್ ಟ್ರೈ. ಹೊಸ ಅನುಭವ, ನೀ ಸೆಲೆಕ್ಟ್ ಆಗಲೇಬೇಕು ಅಂತ ಹೆಂಗೂ ಇಲ್ವಲ್ಲ, ಮತ್ತು ಸೋತ್ರು ಏನಂತೆ ಅಂತ. ಆಮೇಲೆ ಕೊನೆ ಅವಳ ಹಿಂಸೆಗೆ ಆಡಿಷನ್ ಕೊಟ್ಟಿದ್ದಾಗಿತ್ತು. ಪುಟ್ಟಣ್ಣ ಕಣ್ಗಾಲ್ ಅವ್ರ ಬಗ್ಗೆ ಒಂದು ಅರ್ಧ ಪೇಜ್ ಬರೆದು ಕೊಟ್ಟಿದ್ರು. ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ರು. ಸ್ಕ್ರಿಪ್ಟನ್ನ ನೀವು ಸುಮ್ಮನೆ ಬಾಯ್ ಹಟ್ ಮಾಡಿ ಹೇಳ್ಬೇಕಷ್ಟೆ. ಅದನ್ನ ಹೇಳ್ಬಿಟ್ಟು ಎಷ್ಟು ಬೇಗ ಮುಗೀತು ಅಲ್ಲಿಂದ ಕಾಲ್ ಕಿತ್ತಿದ್ದು. ಅದಾದ್ಮೇಲೆ ಡಿಸೆಂಬರ್ ಟೈಮಲ್ಲಿ ಐ ಗಾಟ್ ಅ ಕಾಲ್. ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದ್ದೆ ನಾನು ಬಸ್ಸಲ್ಲಿ, ಆ ಕೆಂಗೇರಿಲಿತ್ತು ಮನೆ. ಆಗ ಕಸ್ತೂರಿಯಿಂದ ಬಂತು, ಯು ಗಾಟ್ ಸೆಲೆಕ್ಟೆಡ್ ಅಂತ. ಐ ವಾಸ್ ಲಿಟ್ರಲಿ ಶಾಕ್. ನಾನು ಯಾಕೆ ಸೆಲೆಕ್ಟ್ ಆದೆ ಅಂತ. ಸೊ ಮನೆಗೆ ಹೋಗಿ ಹೇಳಿದಾಗ ಅಮ್ಮ ತುಂಬ ಖುಷಿಪಟ್ಟರು, ಬಟ್ ಅಪ್ಪ ಅಪೋಸ್ ಮಾಡ್ತಿದ್ರು. ತಂದೆ ಯಾವಾಗಲೂ ಪ್ರೊಟೆಕ್ಟಿವ್ ಇರ್ತಾರೆ. ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಪ್ರಪಂಚಕ್ಕೆ ಓಪನ್ ಅಪ್ ಮಗಳಾಗ್ತಾಳೆ ಅಂದಾಗ ಅವ್ರಿಗೊಂದು ಭಯ ಇರುತ್ತೆ. ಸೊ ಹಿ ವಾಸ್ ನಾಟ್ ರೆಡಿ, ಯಾಕೆ ಬೇಕಿವೆಲ್ಲ ಅಂತ. ಬಟ್ ಅಮ್ಮ ಪುಷ್ಟ್ ಮೀ, ಹೋಗು, ಓಪನ್ ಅಪ್ ಆಗುತ್ತೆ ಜೀವನ, ನೆವರ್ ನೋ, ನಿಂದು ಅಲ್ಲೊಂದು ಜೀವನ ಕಂಡ್ಕೋಬಹುದು, ಅಥವಾ ಪಾರ್ಟ್ ಟೈಮ್ ಮಾಡ್ಕೋ ಅಂತ. ಸೊ ಆಗಿಂದ ಕಸ್ತೂರಿಯಲ್ಲಿ ಒಂದು 4 ಎಪಿಸೋಡ್ ಮಾಡಿದ್ವಿ. ಹೋಗ್ಬಿಟ್ರಿ? ಹಾ, ಅದು ಲೈಫ್ ಹೆಂಗಿತ್ತು ಗೊತ್ತಾ ಪರಮೇಶ್ವರ್ ಅವರೇ, ಈಗ ಒಂಚೂರು ಚೂಸಿ ಅನ್ಕೊಳ್ಳಿ ನಾವೆಲ್ಲ, ಹಾ ಇದು ಬೇಕಾ ಅದು ಬೇಕಾ, 4 ಇದ್ರೆ ಯಾವ್ದಾದ್ರು ಒಂದು ಚೂಸು. ನಮ್ಮ
ಬಾಲ್ಯ ಮತ್ತು ಕಾಲೇಜ್ ಡೇಸ್ ಎಲ್ಲ ಹೆಂಗಿತ್ತು ಅಂದರೆ ಯಾವುದು ಸಿಕ್ಕಿದ್ರೆ ಸಾಕು ಅಂತ. ನನಗೆ ಅಲ್ಲಿ ಏನು ಪಾಯಿಂಟ್ ಕ್ಯಾಚ್ ಆಗಿದ್ದೇನು ಅಂದರೆ ಎಪಿಸೋಡ್ಗೆ ಇಷ್ಟು ಕೊಡ್ತಾರೆ ಅಂತ. ಆಫರು ಎಪಿಸೋಡ್ಗೆ 500 ರೂಪಾಯಿ ಕೊಡ್ತೀನಿ ಅಂದಿದ್ರು. ಅದೇ ಈ 20 ನಿಮಿಷದ ಒಂದು ಎಪಿಸೋಡ್ ಮಾಡಿದ್ರೆ 500 ರೂಪಾಯಿ ಬರುತ್ತೆ, ಮನೆಗೆ ಹೆಲ್ಪ್ ಆಗುತ್ತೆ. ಹೌದು, ಯಾರು ಬಿಡ್ತಾರೆ ಅದನ್ನ? ಸೊ ದೆನ್ ಐ ಥಾಟ್ ಓಕೆ, ಗುಡ್ ಆಪರ್ಚುನಿಟಿ. ವಾರಕ್ಕೊಂದು ಎಪಿಸೋಡ್ ಅಂದರೆ 4 ಎಪಿಸೋಡ್ ಆಯಿತು, 2,000 ರೂಪಾಯಿ ಸಿಗುತ್ತೆ. 2,000 ರೂಪಾಯಿ ಅರ್ಧ ಬಾಡಿಗೆಗೆ ಆಗೋಯ್ತು ನಮ್ಮ ಮನೆಗೆ, ಅಥವಾ ಇನ್ನೇನಕ್ಕೋ ಆಯಿತು, ಮತ್ತೇನಕ್ಕೋ ಆಯಿತು, ಇನ್ನು ಸಾಲದ ಬಡ್ಡಿ ಕಟ್ಟಕ್ಕಾಯಿತು. ಹಿಂಗೆ ಯೋಚನೆ ಮಾಡಿ ಹೆಂಗೂ ಪಾರ್ಟ್ ಟೈಮು 1 ದಿನ ಇರುತ್ತೆ. ಹಂಗೆ ಅಂದ್ಕೊಂಡು ಐ ಜಂಪ್ಡ್ ಇನ್ ಟು ಇಟ್. ಹೋಗಿ ಲಿಟ್ರಲಿ ಹೇಳ, ನನ್ನ ಕಸ್ತೂರಿಗೆ ಎಂಟ್ರ್ ಆದಾಗ ಕ್ಯಾಮ್ರಾ ಗೊತ್ತಿಲ್ಲ, PCR ಅಂತ ಒಂದಿರುತ್ತೆ, ಅಲ್ಲಿ ಕಮ್ಯಾಂಡ್ಸ್ ಕೊಡ್ತಿರ್ತಾರೆ. ಈ ಸ್ಟುಡಿಯೋ ಅನ್ನೋದು ಹಿಂಗಿರುತ್ತೆ, ನೀವು ಬಾವಿಯಲ್ಲಿದ್ದಿದ್ದು ಕಪ್ಪೆನ ತೆಗೆದು ಹಿಂಗೆ ಆಚೆ ಬಿಸಾಕ್ದಂಗೆ ಆಗಿತ್ತು ನನ್ನ ಕತೆ. ನಂಗೆ ಏನೂ ಗೊತ್ತಿಲ್ಲ. ಅದು ಸುಮ್ಮನೆ ಬಂದೆ, ಒಂದು ಬಿಲ್ಡಿಂಗ್ ಇದೆ, ಒಳಗಡೆ ನುಗ್ಗಿದೆ, ಮೇಕಪ್ ಮಾಡಿಸಿದ್ರು, ಮೇಕಪ್ ಮಾಡಿಕೊಂಡೆ, ಮತ್ತೆ ಬಂದು ನಿಂತ್ಕೊಂಡೆ, ಕ್ಯಾಮ್ರಾ ಆನ್ ಇದೆ, ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಓದು. ಇಷ್ಟೇ ನನಗೆ ಗೊತ್ತಿದ್ದು. ಸೊ ಹಂಗೆ ಶುರು ಆಯಿತು ನನ್ನ ಜರ್ನಿ. ನಂದು ಅದಕ್ಕೊಂದು ಟ್ರೈನಿಂಗು, ಈಗೆಲ್ಲ ಆ್ಯಂಕರಿಂಗ್ ಟ್ರೈನಿಂಗ್ಗಳಿದ್ದಾವೆ, ಕೋರ್ಸಸ್ ಮಾಡ್ತಾರೆ. ಆಗ ಏನೂ ಇರಲಿಲ್ಲ ಆ್ಯಕ್ಚುಲಿ, ನನಗೆ ಟ್ರೈನಿಂಗ್ ಅಂತ ಏನೂ ಸಿಕ್ಕಿಲ್ಲ ಅಲ್ಲಿ. ನಾನು ಒಂದು ಹೆಂಗಿದ್ರು ಅರ್ಧ ಪೇಜ್ ಗಟ್ಟೊಡ್ದು ಹೇಳಿದ್ದೆ. ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಅಂತ ಅನ್ಸತ್ತೆ, ಅಥವಾ ಅವ್ರಿಗೆ ಇಷ್ಟ ಆಯಿತು, ನನ್ನ ಮೇಲೆ ನಂಬಿಕೆ ಇತ್ತು, ಕರೆಸಿದ್ರು, ಸ್ಕ್ರಿಪ್ಟ್ ಕೊಟ್ಟರು, ಅದನ್ನು ಸ್ಕ್ರೀನಲ್ಲಿ ಹೇಳಬೇಕಷ್ಟೇ. ಹೆಂಗೆ ಹೇಳಬೇಕು, ಟೋನ್ ಹೆಂಗಿರಬೇಕು, ಯಾವುದ್ರ ಬಗ್ಗೆನೂ ಏನೂ ಇರಲಿಲ್ಲ ನನಗೆ. ರೀಟೇಕ್ ಏನಾರು ತೊಗೊಳಕ್ಕೆ ಹೇಳ್ತಿದ್ರು, ತೊದ್ಲಿದ್ರೆ ಅಥವಾ ಪ್ರೊನೌನ್ಸಿಯೇಷನ್ ಸರಿ ಬರಲಿಲ್ಲ ಅಂದರೆ. ಬಟ್ ಟ್ರೈನಿಂಗ್ ಅಂತ ನನಗೇನು ಆಗಲಿಲ್ಲ, ಅಂದರೆ ಎಲ್ಲೂ ಅಂತ ಒಂದು ಅವಕಾಶ ಸಿಗಲಿಲ್ಲ. ಸೊ ಕಸ್ತೂರಿಯಲ್ಲಿ ಫಸ್ಟಿಗೆ ಒಬ್ಬ ಆ್ಯಂಕರ್ ಮಾಡಬೇಕಿತ್ತು, ಅವ್ರಿಗೆ ಕಣ್ಣು ಸ್ವಲ್ಪ ಏನೋ ಸಮಸ್ಯೆ ಆಗಿ ಫಸ್ಟ್ ಎಪಿಸೋಡ್ ನಂದಾಯಿತು ಚಾನಲ್ದು. ಅದಾದಮೇಲೆ ನಂದು ಅಂತ ಒಂದು ಶೋ ಶುರು ಆಯಿತು, ದಟ್ ಈಸ್ ಕಾಲ್ಡ್ ಬೆಳ್ಳಿ ಚುಕ್ಕಿ. ಈಗ ಕಣ್ಣಿನ ಬಗ್ಗೆ ಅಂದರೆ ಕನ್ನಡ ಹಾಡುಗಳಲ್ಲಿ ಕಣ್ಣಿನ ಬಗ್ಗೆನೇ ಇರೋ ಸಾಂಗ್ಸು, ಬಳೆ ಅಂದರೆ ಬಳೆ ಬಗ್ಗೆನೇ ಇರೋ ಸಾಂಗ್ಸು, ಹಾಗೆ ಬೆಳ್ಳಿ ಚುಕ್ಕಿ ಕಾನ್ಸೆಪ್ಟ್ ಅದಾಗಿತ್ತು, ಒಂದು ಥೀಮು. ಅದಾದಮೇಲೆ ನನಗೆ ಸುವರ್ಣ ಎಂಟರ್ಟೈನ್ಮೆಂಟ್ ಕಾಲ್ ಫಾರ್ ಬಂತು, ಇಲ್ಲಿ ಅನನ್ಯ ಶೋ, ಲೇಡೀಸ್ ಶೋಗೆ. ಅಲ್ಲೊಂದೂವರೆ ವರ್ಷ ಮಾಡಿದ್ಮೇಲೆ ಮಧ್ಯಾಹ್ನದ ಕಾರ್ಯಕ್ರಮ, ಅಲ್ಲಿ ಪಾಕಶಾಲೆ ಮಾಡ್ತಿದ್ದೆ, ದಸರಾ ಇವೆಂಟ್ಸ್ ಮಾಡ್ತಿದ್ವಿ, ಎಲ್ಲ ಮಿಕ್ಸಪ್ ಆಗಿತ್ತು. ನಾನು ಕಾಲೇಜು ಮ್ಯಾನೇಜ್ ಮಾಡ್ತಿದ್ದೆ, ಈ ಕಡೆ ಎಪಿಸೋಡ್ಸು ಮಾಡ್ತಿದ್ದೆ. ಹಾಂ, ಇವೆಲ್ಲವೂ ಕಾಲೇಜ್ ಡೇಸ್ ಅಲ್ಲೇ ಇವೆ. ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೆ ನಾನು. ಅವಕಾಶ ಇತ್ತು, ಪಾರ್ಟ್ ಟೈಮ್ ಮಾಡೋ ಅವಕಾಶ ಇತ್ತು ಅಲ್ಲಿ. ಪಾರ್ಟ್ ಟೈಮ್ ಇನ್ ದ ಸೆನ್ಸ್ ವಾರದಲ್ಲಿ ಒಂದಿನ ಬಂಕ್ ಕುಡಿಬೇಕಾಗಿರ್ತಿತ್ತು. ಬಟ್ ಓಕೆ, ಇಲ್ಲಾಂದರೆ ಭಾನುವಾರ ಇಟ್ಕೋತಿದ್ರು, ಭಾನುವಾರ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಅನನ್ಯ ಶೋ ನಿಲ್ತು, ಅಂದರೆ ಲೇಡೀಸ್ ಶೋ ನಿಂತಾಗ ಅಲ್ಲಿಗೆ ಸ್ಟಾಪ್ ಆಯಿತು ಒಂಚೂರು. 1-2 ಎಪಿಸೋಡ್ ನಾನು ETVಯಲ್ಲೂ ಮಾಡಿದ್ದೆ ಆ ಟೈಮಲ್ಲಿ. ಆಮೇಲೆ ಎಲ್ಲ ನಿಲ್ತಲ್ಲ, ನಾನು ತಣ್ಣಗಾಗ್ಬಿಟ್ಟೆ. ಓಕೆ ಫೈನ್, ಎಪಿಸೋಡ್ಸ್ ನಿಂತಿದೆ, ನಾನು ಪಾಡಿ ಇವಾಗ ಎಜುಕೇಷನ್ ಬಗ್ಗೆ ಗಮನ ಕೊಟ್ಕೊಳ್ಳೋದು ಅಂತ. ಆಗ ಸುವರ್ಣ ಮತ್ತು ಸುವರ್ಣ ಎಂಟರ್ಟೈನ್ಮೆಂಟು ಮತ್ತು ನ್ಯೂಸು ಅಕ್ಕಪಕ್ಕ ಇದ್ದಿದ್ದು ಆಗ. ಸೊ ಇಲ್ಲಿನ ಸುದ್ದಿ ಅಲ್ಲಿಗೆ ಹೆಂಗೂ ಬಂದೇ ಬರುತ್ತಲ್ಲ. ನ್ಯೂಸ್ ಆ್ಯಂಕರಿಗೆ ಅಂತ ಕಾಲ್ ಫಾರ್ ಇದೆ ನೋಡು ಅಂತ ಹೇಳಿದ್ರು. ಆಗ ಒಂಚೂರು ಭಯನೇ ಆಯಿತು, ಅಂದರೆ ನ್ಯೂಸ್ ಆ್ಯಂಕರ್ ಅಂತ ತೀರಾ ನ್ಯೂಸ್ ಇಷ್ಟಪಡದೇ ಇರೋರು ನ್ಯೂಸ್ ಆ್ಯಂಕರಿಗೆ ಜಂಪ್ ಆಗೋದು ಹೆಂಗೆ ಅಂತ. ಆಗೊಂದು 200-250 ಜನದ್ದು ಎಕ್ಸಾಮ್ ಇತ್ತು, ರಿಟರ್ನ್ ಆ್ಯಂಡ್ ಸ್ಕ್ರೀನ್ ಟೆಸ್ಟು. ನ್ಯೂಸ್ ಆ್ಯಂಕರ್ಗೆ ರಿಟರ್ನ್ ಕೂಡ ಇರುತ್ತೆ? ಇಲ್ಲ, ಇರುತ್ತೆ, ಇವತ್ತಿಗೂ ಇದೆ. ನೀವು ಇವತ್ತಿಗೂ ಯಾರು ಆ್ಯಂಕರ್ ಆಗಬೇಕು ಅಂತ ಬಂದರೆ ಒಂದು ರಿಟರ್ನ್ ಟೆಸ್ಟ್ ಡೆಫಿನೆಟ್ಲಿ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಅದರಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕ್ರೀನ್ ಟೆಸ್ಟ್ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ಅವರು ಸೆಲೆಕ್ಟ್ ಮಾಡೋದು. ಕ್ಯಾಮ್ರಾ ಮುಂದೆ ಬರುತ್ತೆ. ಹಾಂ, ಆಮೇಲೆ ಇಲ್ಲಿ ಬಂದು 1 ವಾರ ಟ್ರೈನಪ್ ಆಗುತ್ತೆ, ಇಲ್ಲಿನ ಸಿಸ್ಟಮ್ಗೆ ಹೊಂದ್ಕೋಬೇಕಲ್ಲ. ಅದೆಲ್ಲ ಆದಮೇಲೆ ಲೈವ್. ಸೊ ಆ 250 ಜನರಲ್ಲಿ ನಾವು ಒಂದು 3 ಜನ ಸೆಲೆಕ್ಟ್ ಆದ್ವಿ. 1 ಮೇಲು 2 ಫೀಮೇಲ್ಸ್. ಅದರಲ್ಲಿ ಮೇಲ್ ಒಬ್ಬರು ಬರಲಿಲ್ಲ, ನಾನು ಮತ್ತೆ ಇನ್ನೊಂದು ಫೀಮೇಲ್ ಸೆಲೆಕ್ಟ್ ಆದ್ವಿ. ಹಾಗೆ ನ್ಯೂಸ್ ಜರ್ನಿ ಶುರು ಆಯಿತು. ಬಟ್ ನನಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನಿರಲಿಲ್ಲ ಅಂದರೆ, ನಾನು ಬರೆದಿರೋ ಉತ್ತರಗಳು ನನಗೆ ಏನೋ ಓಕೆ ಆಗತ್ತೆ, ನನಗೆ ನಾನು ವಿನ್ ಆಗ್ತೀನಿ, ಮತ್ತು ಹೋಗಿ ಒಂದು ಇಂಟರ್ವ್ಯೂ ಕೂತ್ಕೊಳ್ತೀನಿ, ಸೆಲೆಕ್ಟ್ ಆಗ್ತೀನಿ, ಇವ್ಯಾವುದೂ ಇರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಅತ್ಯಂತ ಕಡಿಮೆ ನಿರೀಕ್ಷೆ ಜೀವನದಿಂದ ಇತ್ತು ನನಗೆ. ಅಂದರೆ ಐ ನೆವರ್ ಎಕ್ಸ್ಪೆಕ್ಟ್ ನನಗೆ ಹಿಂಗೆ ಆಗ್ಬಿಡುತ್ತೆ ಜೀವನ, ಹಾಗೆ ಆಗ್ಬಿಡುತ್ತೆ, ಹಂಗಿದ್ದಲೇ ಹೀಗಾಗ್ಬಿಡ್ಬೇಕು, ಮಹತ್ವಾಕಾಂಕ್ಷೆ ಇಲ್ಲ. ಸರ್ವೈವಲ್ ಅಂತ ಬಂದಾಗ ನಿಮಗೆ ಮಹತ್ವಾಕಾಂಕ್ಷೆ ಸತ್ತೋಗ್ಬಿಡುತ್ತೆ. ಬದುಕೋದು ದೊಡ್ಡದು. ನನಗೆ ಲೆಕ್ಕ ಎಲ್ಲ ಇದ್ದಿದ್ದು ಸಂಬಳ ಎಷ್ಟು ಬರುತ್ತೆ ಅನ್ನೋದು ಒಂದೇ. ಸಂಬಳ ಎಷ್ಟು ಬರುತ್ತೆ, ಮನೆಗೆ ಎಷ್ಟು ಕೊಡ್ಬೋದು, ಮನೆಗೆ ಎಷ್ಟು ಹೆಲ್ಪ್ ಆಗ್ಬೋದು ಅಂತ. ಸೊ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಅಗೇನ್ ನಾನು ಅದನ್ನೇ ಹೇಳ್ತೀನಲ್ಲ, ದೇವರು ಒಂದು ಬರೆದಿರ್ತಾನೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ದೆನ್ ಹಾಗೆ 2009 ನ್ಯೂಸ್ ಜರ್ನಿ ಶುರು ಆಯಿತು. ಸುವರ್ಣ ನ್ಯೂಸ್. ಸುಮಲತಾ ಅವರು ಗುತ್ತಿಗೆದಾರರಿಂದ ಕಮಿಷನ್ ಪಡೀತಿದ್ದಾರೆ. ಒಳ್ಳೆ ಜೋಕ್ ಇದು. ಈಗ ನೋಡಿ, ಗಮನಿಸಿ, ಉದಾಹರಣೆ ದೂರದರ್ಶನದ ಪ್ಯಾಟರ್ನ್ ಬೇರೆ,
ಅವರು ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿರ್ತಾರೆ, ತಣ್ಣಗಿರ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಟು ಬಿ ಫ್ರಾಂಕ್ ಒಂದು ಸ್ಪೈಸ್ಡ್ ಅಪ್ ಆಗಿರುತ್ತೆ. ಮೀನ್ಸ್ ಅವ್ರು ಒಂದು ಸ್ವಲ್ಪ ಅದನ್ನು ಎಕ್ಸಾಜುರೇಟ್ ಮಾಡ್ತಾರೆ. ಸೊ ಅದನ್ನ ಈ ಟ್ರೈನಿಂಗ್ ಇರುತ್ತೆ ಅಥವಾ ಹೌ ಇಸ್ ಇಟ್? ದೂರದರ್ಶನದ್ದೇನಂದ್ರೆ ಅದು ಬರೀ ಸುದ್ದಿ ಅಷ್ಟೇ ಕೊಡುತ್ತೆ. ಅದರಲ್ಲಿ ಇಂಪ್ಯಾಕ್ಟ್ ಆಗಬೇಕು, ಒಂದು ಬದಲಾವಣೆ ಆಗಬೇಕು ಅಂತಿರೋದಿಲ್ಲ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾಯ್ತು ಅದನ್ನ ನೀವು ದೂರದರ್ಶನದಲ್ಲಿ ನೋಡಬಹುದು. ಬಟ್ ನ್ಯೂಸ್ ಚಾನೆಲ್ಸ್ ಇದೆಯಲ್ಲ ಅದೊಂದು ಡ್ರೈವ್ ಮಾಡುತ್ತವೆ, ಒಂದು ಸುದ್ದಿನ ಡ್ರೈವ್ ಮಾಡುತ್ತವೆ. ನಾನು ನಿಮಗೆ ಒಂದು ತುಂಬ ಈ ಎಕ್ಸಾಂಪಲ್ ನಾನು ಮತ್ತೆ ಕೊಟ್ಟಿದ್ದೀನಿ, ಬಟ್ ನಿಮ್ಗೆ ಸ್ಟಿಲ್ ಹೇಳ್ತೀನಿ. ಬಟ್ ಯಾಕಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತೀನಿ. ಹಳ್ಳಿ ಚಲೋ ಅಂತ ಒಂದು 3 ಗಂಟೆ ಶೋ ಮಾಡ್ತಿದ್ವಿ ನಾವು, ಅಂದರೆ ಬುಲೆಟಿನ್, ಇಟ್ಸ್ ಅ ನ್ಯೂಸ್ ಬುಲೆಟಿನ್. ಹಳ್ಳಿ ಚಲೋ. ಆಗ ಒಂದು ಹಳ್ಳಿಗೆ ಬಸ್ಸೇ ಇಲ್ಲ, ಲಿಟ್ರಲಿ ಬಸ್ ಇಲ್ಲ. ನಾವು ಸುದ್ದಿ ಮಾಡಿದ್ದ ನೆಕ್ಸ್ಟ್ ಡೇ ಬಸ್ ಬಂದಿದೆ. ಆ ಊರಿನ ಜನ ಅದಕ್ಕೆ ತೋರಣ ಕಟ್ಟಿ ಹೂವಿನ ಹಾರ ಹಾಕಿ ವೆಲ್ಕಮ್ ಮಾಡಿಕೊಂಡ್ರು. ಜನ 5 ಕಿಲೋಮೀಟ್ರು 8 ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕಿತ್ತು ಬಸ್ ಹಿಡಿಯೋದಕ್ಕೆ. ನ್ಯೂಸ್ ಚಾನೆಲ್ಸಿನ ಇಂಪ್ಯಾಕ್ಟ್ ಆ ರೀತಿ ಇರುತ್ತೆ ಪರಮೇಶ್ವರ್ ಅವರೇ. ಇವಾಗ ನೀವು ಅದು ತೋರಿಸಿದ್ದನ್ನೇ ತೋರಿಸ್ತೀರಿ, ಹೇಳಿದ್ದನ್ನೇ ಹೇಳ್ತೀರಿ. ಇವಾಗ ನಮಗನ್ಸಿದ್ದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸರ್ವಸ್ವತಂತ್ರರು. ಬಟ್ ನ್ಯೂಸ್ ಚಾನೆಲ್ಸಿಂದ ಮೂಲೆಗೆ ಬಿದ್ದಿರೋ ಎಷ್ಟೋ ವಿಷಯಗಳು ಸ್ಪಾಟ್ಲೈಟಿಗೆ ಬರುತ್ತವೆ, ಹಾಗೆ ಅದರ ಇಂಪ್ಯಾಕ್ಟ್ ಆಗುತ್ತವೆ. ನಾನೊಂದು ಸಣ್ಣ ಉದಾಹರಣೆ ಕೊಟ್ಟನಲ್ಲ, ಆ ಊರಿಗೆ ಬಸ್ ಬರಬೇಕು ಅಂದಿದ್ರೆ ನಾವು ಸುದ್ದಿ ಮಾಡಿಲ್ಲ ಅಂದರೆ ಇನ್ನೂ 5 ವರ್ಷ ಆದರೂ ಬರ್ತಿರಲಿಲ್ಲ. ಸೊ ನ್ಯೂಸ್ ಚಾನೆಲ್ನ ಇಂಪ್ಯಾಕ್ಟ್ ಹಂಗಿದೆ. ಆ್ಯಂಡ್ ನ್ಯೂಸ್ ಚಾನೆಲ್ಸ್ ಪ್ಯಾಟರ್ನೇ ಹಂಗಿದೆ. ಬರೀ ಸುದ್ದಿ ತಲುಪಿಸೋದಲ್ಲ, ಬದಲಾವಣೆಗೂ ಅದು ಒಂದು ಅವಕಾಶ ತಂದುಕೊಡುತ್ತೆ. ಏನಾದರೂ ಹೇಳಬೇಕು ಅನ್ನೋದನ್ನ ಲೌಡಾಗಿ ಹೇಳಿದಾಗ ಕೇಳಿಸುತ್ತೆ. ಇವಾಗ ಮೈಕ್ ಹಿಡ್ಕೊಂಡು ಹೇಳಿದಾಗ ಜಾಸ್ತಿ ಕೇಳುತ್ತಾ, ಅಕ್ಕಪಕ್ಕದಲ್ಲಿ ಕೂತು ಮಾತಾಡಿದಾಗ ಜಾಸ್ತಿ ಕೇಳುತ್ತಾ? ಮೈಕ್ ಹಿಡಿದಾಗಲೇ ಜಾಸ್ತಿ ಕೇಳುತ್ತೆ. ಸೊ ಐ ಥಿಂಕ್ ಎಲ್ಲ ನ್ಯೂಸ್ ಚಾನೆಲ್ಗಳ ಪ್ಯಾಟ್ರನ್ನೇ ಆಗಿದೆ. ಆ್ಯಂಡ್ ನಾವು ಅದಕ್ಕೆ ಒಗ್ಕೊಂಡ್ಬಿಡ್ತೀವಿ. ಇವಾಗ ನಾನು ಬಂದಾಗ ನಾನೊಬ್ಬ ಜೂನಿಯರ್, ನಾನು ನೋಡ್ತಿರ್ತೀನಿ ನಮ್ಮ ಸೀನಿಯರ್ಸ್ ಏನು ಮಾಡ್ತಿರ್ತಾರೆ ಅಂತ. ಆ್ಯಂಡ್ ನಮ್ಮ ಚಾನಲ್ಸು ಹೇಳುತ್ತೆ ಇದನ್ನು ಹಿಂಗೆ ತೊಗೋಬೇಕು ಅಂತ. ಸೊ ವಿ ವಿಲ್ ಗೋ ವಿತ್ ದ ಫ್ಲೋ. ಈ ಆರೋಪಗಳು ನೀವು ಕೇಳಿರ್ತೀರಿ. ನ್ಯೂಸ್ ಪ್ರೊಡ್ಯೂಸರ್ಸು ನ್ಯೂಸ್ ಫ್ಯಾಕ್ಟ್ರಿಗಳ ಥರ ಕೆಲಸ ಮಾಡ್ತಾರೆ. 24/7 ನ್ಯೂಸ್ ಚಾನಲ್ಸ್ ಅವಶ್ಯಕತೆ ಇದೆಯಾ? ಅವರೇ ಒಂದು ರೀತಿ ತೀರಾ ಅಶಾಂತಿ ಕ್ರಿಯೇಟ್ ಮಾಡ್ತಾರೆ. ಉದಾಹರಣೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಬಂದ್ಬಿಡ್ತು ಅಂತ ಹೇಳೋದು, ಅಥವಾ ಯಾವುದೋ ಒಬ್ಬ ನಟನ ಕೇಸಲ್ಲಿ ಹೇಳೋದು. ಸೊ ಇಸ್ ದಟ್ ರಿಯಲಿ ನೆಸೆಸರಿ? 2 ಉದಾಹರಣೆಗಳು ಕೊಡ್ತೀನಿ. ಕೋವಿಡ್ ಕೇಸ್ ಆದಾಗ ಎಲ್ಲರೂ ನ್ಯೂಸ್ ಚಾನಲ್ಸನ್ನ ಬೈದರು. ಏನು ಸುಮ್ಮನೆ ತಲೆ ತಿಂತಿದ್ದಾರೆ ಇವರು, ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಎಲ್ಲಾಗಿದೆ, ಏನಾಗ್ಬಿಡಿದೆ ಅಂತ. ಟ್ರಸ್ಟ್ ಮೀ, ಅದಾದ 1 ತಿಂಗಳಲ್ಲೇ ಜನ ಸ್ಮಶಾನಗಳಲ್ಲಿ ಕ್ಯೂ ನಿಂತುಬಿಟ್ರು. ಸ್ಮಶಾನದಲ್ಲಿ ಸುಡೋದಕ್ಕೆ ಜಾಗ ಇಲ್ಲದೆ ಇರೋಷ್ಟು ಸಾವುಗಳಾಗಕ್ಕೆ ಶುರು ಆಯಿತು. ದಟ್ ಈಸ್ ದ ಅವೇರ್ನೆಸ್ ವಿ ಕ್ಯಾನ್ ಕ್ರಿಯೇಟೆಡ್. ನೀವು ಮಾಸ್ಕ್ ಹಾಕ್ಕೊಳ್ಳಿ, ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮನೆಯಲ್ಲಿ ಅಪ್ಪ ಅಮ್ಮ ಗರ್ಭಿಣಿಯರಿದ್ದರೆ ದೂರ ಇಟ್ಕೊಳ್ಳಿ, ಸಪ್ರೇಟ್ ಇರಿ. ಇವೆಲ್ಲವೂ ಚಾನಲ್ ಒಂದೇ ಮಾಡಲಿಲ್ಲ ಪರಮೇಶ್ವರ್ ಅವರೇ. ಸರ್ಕಾರಗಳು ಮಾಡಿದ್ವು, ಸಂಘ ಸಂಸ್ಥೆಗಳು ಮಾಡಿದ್ವು, ಪ್ರಿಂಟ್ ಮೀಡಿಯಾ ಮಾಡ್ತು. ಅದರ ಜೊತೆಗೆ ಚಾನಲ್ನಲ್ಲಿ ನೋಡಿದಾಗ ಜನ ಅಟ್ಲೀಸ್ಟ್ ಭಯಪಟ್ಟೆ ಆದರೂ ಮಾಸ್ಕ್ ಹಾಕತ್ತಿದ್ರು. ತುಂಬ ಜನ ಮೊಂಡವಾದ ಮಾಡಿದ್ರು, ಮಾಸ್ಕ್ ಹಾಕ್ಕೊಂಡ್ಬಿಟ್ರೆ ಎಲ್ಲ ಆಗ್ಬಿಡುತ್ತಾ ಅಂತ. ಬಟ್ ಹಂಗಾಗದೆ ತುಂಬ ಜನ ಸತ್ತು ಹೋದರು. ವಾಟ್ಸ್ ರಾಂಗ್ ಇನ್ ಅವೇರ್ನೆಸ್? ಈಗ ಡೆಂಗ್ಯೂ ಬಂದಿದೆ, 1000 ಚಿಲ್ಲರೆ ಕೇಸಸ್, ಆಲ್ಮೋಸ್ಟ್ 2000 ಏನೋ ರೀಚ್ ಆಗ್ತಾ ಇದೆ ಡೆಂಗ್ಯೂ ಕೇಸಸ್. ನಿಮ್ಮ ಮನೆ ಮುಂದೆ ಒಂದು ಸಣ್ಣ ಕೆರೆನೋ ಅಥವಾ ನಿಂತು ನೀರೋ ಇರುತ್ತೆ, ಅದರಲ್ಲಿ 100 ಸೊಳ್ಳೆಗಳಿರುತ್ತೆ. ನಿಮ್ಮ ಮಕ್ಕಳು ಅಲ್ಲೇ ಓಡಾಡ್ತಿರ್ತಾರೆ. ಇವತ್ತು ಕಚ್ಚಿದ್ರೆ ನಾಳೆ ಡೆಂಗ್ಯೂ ಬರುತ್ತೆ. ಟಚ್ ವುಡ್ ಹಂಗೆ ಯಾರಿಗೂ ಆಗದೆ ಇರಲಿ. ಅದ್ರ ಬಗ್ಗೆ ಅವೇರ್ನೆಸ್. ಕೊರೋನಾ ಬಗ್ಗೆ ಸಾವಾಗಿದ್ದು ಸುಳ್ಳ, ಅದು ಸ್ಪ್ರೆಡ್ ಆಗ್ತಾ ಇದ್ದಿದ್ದು ಸುಳ್ಳ? ಯಾವುದೂ ಸುಳ್ಳಲ್ಲ. ನಾವು ಒಂದನ್ನು 4 ಸಲ ಹೇಳ್ತೀವಿ, ಯಾಕೆಂದರೆ ಅವೇರ್ನೆಸ್ ತಂದ್ಕೊಳ್ಳಿ ಅಂತ. ನಾನು ಆ್ಯಕ್ಟರ್ ಹೆಸರು ಮರ್ತೆ. ಅವರು ಹಾಸ್ಪಿಟಲ್ಗೆ ಹೋಗಿ ಆಚೆ ಬಂದು ನಿಂತ್ಕೊಂಡು ಹೇಳಿದ್ದು ಅದೇ ಮಾತನ್ನು. ಮೀಡಿಯಾದಲ್ಲಿ ತೋರಿಸ್ತಾರೆ, ಏನು ಸುಮ್ಮನೆ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರು ಹೇಳ್ತಾ ಇರೋ ಪ್ರತಿ ಮಾತು ಸತ್ಯ ನಂಬಿ ಅಂತ ಅವರೇ ಹೇಳಿದ್ರು. ತಾಳ್ಮೆ ಕಾಲ ಇಲ್ಲ ಅಂತ ನಾನು ಹೇಳಲ್ಲ. ಬೇರೆ ಕೆಲವೊಂದು ಮಾಧ್ಯಮಗಳು ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಸಾರಾಸಗಟಾಗಿ ಇಡೀ ಮಾಧ್ಯಮನೇ ರಾಂಗ್ ಅಂತ ಹೇಳೋದು ಐ ಡೋಂಟ್ ಥಿಂಕ್ ಇಟ್ ಈಸ್ ರೈಟ್. ಎಸ್ಪೆಷಲಿ ನ್ಯೂಸ್ ಚಾನಲ್ಸ್ ಬಗ್ಗೆ 24 ಜನ ಅದನ್ನು ನೋಡ್ತಿದ್ದಾರೆ, 24/7 ಚಾನಲ್ಸ್ ನೋಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ರಿಟಿಕ್ಕು ಮಾಡ್ತಿದ್ದಾರೆ. ಸೊ ಇವತ್ತು ಅದನ್ನು ತಾವು ಗಮನಿಸ್ತಿದ್ದಾರೆ. ನ್ಯೂಸ್ ಈಸ್ ಎ ಬಿಸ್ನೆಸ್ ಟುಡೇ, ಸೊ ದೇ ಪ್ರೊಡ್ಯೂಸ್ ನ್ಯೂಸ್ ಅನ್ನೋ ಥರ ಮಾತಾಡ್ತಾರೆ. ಉದಾಹರಣೆಗೆ ತುಂಬ ಎಂಟರ್ಟೈನ್ಮೆಂಟ್ಗಿಂತ ನ್ಯೂಸ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ನೋಡ್ತಾರೆ ಅಂತೆಲ್ಲ ಹೇಳ್ತಾರೆ. ಪ್ರೊಡ್ಯೂಸ್ ಅಂದರೆ ಆದರೆ ನ್ಯೂಸ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಸಣ್ಣದು ಯಾವುದೋ ವಿಚಾರನ, ಈಗ ಉದಾಹರಣೆಗೆ ಯಾವುದೋ ಒಬ್ಬ ನಟನ ಕೇಸು, ಅದನ್ನೇ ತೋರಿಸೋದು ಮತ್ತೆ ಇಫ್ ಸಂಬಡಿ ಕಿಲ್ಡ್ ಸಮ್ವನ್, ನೋಡಿ ಆ ವ್ಯಕ್ತಿ ಏನು ಮಾಡಿದ್ನೋ, ಅದರಿಂದ ಎಷ್ಟು ರೋಷ ಬಂದಿತ್ತೋ, ಯಾಕಾಯಿತೋ, ಎಲ್ಲವೂ ಪಕ್ಕಕ್ಕಿಡೋಣ. ಯಾವುದೇ ಸನ್ನಿವೇಶದಲ್ಲೂ ಒಬ್ಬ ವ್ಯಕ್ತಿನ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ. ನೋಬಡಿ ಕ್ಯಾನ್ ಕಿಲ್ ಎನಿವನ್. ಆ ಲೆಕ್ಕಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎವ್ರಿ ಡೇ ಎವ್ರಿ ಅವರ್
ನಿಮ್ಮ ಬಗ್ಗೆ, ನನ್ನ ಬಗ್ಗೆ, ಇವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಲ್ವಾ? ಮಾತಾಡ್ತಾರೆ. ನಿಮಗೆ 100 ಒಳ್ಳೆ ಕಮೆಂಟ್ಸ್ ಬಂದಿರುತ್ತೆ, ಒಂದು 30 ಅಥವಾ ಬೇಡ 10 ಕೆಟ್ಟ ಕಮೆಂಟ್ಸ್ ಬಂದಿರಲ್ವಾ? ನೀವು ಹೋಗ್ಕೊಳಕ್ಕಾಗತ್ತಾ? ಕ್ಯಾನ್ ಯು ಕಿಲ್ ದೆಮ್? ಆಮೇಲೆ ಒಂದು ಜವಾಬ್ದಾರಿಯುತ ಸ್ಥಾನನ ಸಮಾಜ ಕೊಟ್ಟಿದೆ ಅಂದಾಗ ಅದೊಂದು ಬ್ಯಾಗೇಜೇ ಪರಮೇಶ್ವರ್. ದಟ್ಸ್ ಅ ಬ್ಯಾಗೇಜ್. ಅದನ್ನು ನಿಭಾಯಿಸಬೇಕು. ನಿಮಗೆ ಫೇಮ್ ಹೆಂಗೆ ಸಿಗುತ್ತೋ ಜವಾಬ್ದಾರಿನೂ ಹಾಗೆ ಸಿಗುತ್ತೆ. ಅದು ಎರಡನ್ನೂ ಮರೆತು ನೀವು ಕೊಲ್ಲೋದನ್ನು ನಾವು ಸಪೋರ್ಟ್ ಮಾಡ್ತೀವಿ, ಐ ಡೋಂಟ್ ಸಪೋರ್ಟ್ ಇಟ್. ನೀವು ಅದನ್ನು ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ರೆ ಮಾಧ್ಯಮ ಇರೋದೇನಕ್ಕೆ? ವೆನ್ ಯು ಕಾಂಟ್ ಈವನ್ ಕ್ವೆಶ್ಚನ್ ಅ ಮರ್ಡರ್, ಮತ್ತು ಮಾಧ್ಯಮ ಏನಕ್ಕೆ ಇರಬೇಕು? ಸಿಂಪಲ್ ಆ್ಯಸ್ ಇಟ್ ಇಸ್. ಆಮೇಲೆ ಕೆಲವೊಂದು ಸ್ಟೋರೀಸ್ ಸತ್ತು ಹೋಗುತ್ತವೆ ಪರಮೇಶ್ವರ್ ಅವರೇ, ನ್ಯೂಸ್ ಚಾನೆಲ್ಗಳು ತಗೊಳ್ಳಿಲ್ಲ ಅಂತ ಹೇಳಿದ್ರೆ. ಎಷ್ಟೋ ಹಗರಣಗಳು, ಎಷ್ಟೋ ಭ್ರಷ್ಟಾಚಾರಗಳು. ನ್ಯೂಸ್ ಚಾನೆಲ್ಸ್ ಮೇಲಿಂದ ಮೇಲೆ ಆ ಸ್ಟೋರೀಸ್ನ ತಗೊಂಡಿಲ್ಲ ಅಂದರೆ ತಲೆಯೇ ಕೆಡಿಸ್ಕೊಳ್ಳಲ್ಲ ಯಾರು. ಅಲ್ಲಲ್ಲಿಗೆ ಹಿಂಗೆ ಸವರೋಗುತ್ತೆ. ನ್ಯೂಸ್ ಚಾನೆಲ್ಸ್ ದೊಡ್ಡದು ಮಾಡೋದ್ರಿಂದ ಅದರ ಡೆಪ್ತ್ಗೆ ಹೋಗೋದಕ್ಕೊಂದು ಅವಕಾಶ ಸಿಗುತ್ತೆ, ಜನರಿಗೂ ಅರ್ಥ ಆಗುತ್ತೆ ಅದು ಎಷ್ಟು ಆಳಕ್ಕಿದೆ ಅಂತ. ನಾನು ಟೀಕಿಸೋರ್ನ ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದರೆ ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳ್ತಿದ್ದಾರೆ. ನಮ್ಮ ಕೆಲಸ ನಾವು ಸುದ್ದಿ ಕೊಡೋದು, ಅದನ್ನು ನಾವು ಮಾಡ್ತಿರ್ತೀವಿ ಅಷ್ಟೇ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.